ಎಲ್ಲರಿಗೂ ನಮಸ್ಕಾರ. ಆರ್ಯವರ್ಧನ್ 159 ಕಾರ್ಯಕ್ರಮಕ್ಕೆ ಜನನವಾದರೆ ತಂದೆಗೆ ಆರೋಗ್ಯ ರೀತಿಯಲ್ಲಿ ತುಂಬಾ ಸಮಸ್ಯೆಗಳನ್ನ ಬೀಳಬೇಕಾಗುತ್ತೆ. ತುಂಬಾ ಏಜ್ ಆದ ನಂತರ ತಂದೆ ತಾಯಿಗೆ ಆರೋಗ್ಯಗಳು ತುಂಬಾ ಕಾಡ್ತಾ ಬರುತ್ತೆ. ಆಮೇಲೆ ಇವ್ರಿಗೂ ಅಷ್ಟೇ ಈ ಕಾಂಬಿನೇಷನ್ ಜನನವಾದರೆ ಗಂಡ ಹೆಂಡತಿ ಜೀವನದಲ್ಲಿ ನೆಮ್ಮದಿರಲ್ಲ. ಫಸ್ಟ್ ಬ್ರೇಕ್ ಆಗ್ಬೋದು, ಒಂದು ಲವ್ ಇಲ್ಲ ಮ್ಯಾರೇಜ್ ಇಲ್ಲ ಎಂಗೇಜ್ಮೆಂಟ್ ಬ್ರೇಕ್ ಆಗುತ್ತೆ ಈ ಕಾಂಬಿನೇಷನ್ ಜನನವಾದರೆ. ಸೆಕೆಂಡ್ ತುಂಬಾ ಸಖತ್ತಾಗಿರುತ್ತೆ. ಆಮೇಲೆ ಇವತ್ತು ಹುಟ್ಟಾಂತರ್ಗೆ ಲಗ್ನ ಬಹಳ ಚೆನ್ನಾಗಿ ಮೀನ ಲಗ್ನ ತುಂಬಾ ಚೆನ್ನಾಗಿರುತ್ತೆ. ಮೀನ ಲಗ್ನ ರಾತ್ರಿ ಬರುತ್ತೆ, 12 ಗಂಟೆ ನಂತರ ಬರುತ್ತೆ. ಹಾಗಾಗಿ ಮೀನ ಲಗ್ನದಲ್ಲಿ ಜನನವಾದರೆ ಸಖತ್ ರಾಜಯೋಗವನ್ನು ಕಾಣ್ಬೋದು. ಯಾಕಂದ್ರೆ 2ನೇ ಮನೇಲಿ ಶುಕ್ರ, 3ನೇ ಮನೇಲಿ ರವಿ, 3ನೇ ಮನೇಲಿ ಬುಧ, 4ನೇ ಮನೇಲಿ ಬಹಳ ವಿಶೇಷವಾಗಿ ಕುಜಗ್ರಹ. ಹಾಗಾಗಿ 6ನೇ ಮನೇಲಿ ರಾಹು, 7ನೇ ಮನೇಲಿ ಶುಕ್ರ, 7ನೇ ಮನೇಲಿ ಗುರು, 10ನೇ ಮನೇಲಿ ಶನಿ. ಇಲ್ಲೇನಾಗುತ್ತೆ 11ನೇ ಮನೇಲಿ ಚಂದ್ರ ಗ್ರಹ ಬರ್ತಾನೆ. ಬಹಳ ವಿಶೇಷವಾಗಿ 11ನೇ ಮನೆ ನೋಡೋದ್ರಿಂದ ತುಂಬಾ ಸಖತ್ ರಾಜಯೋಗ ಬರುತ್ತೆ. ಯಾವಾಗಲೂ ಅಷ್ಟೇ ಜಾಗದಲ್ಲಿ ಪಾಪಗ್ರಹಗಳು 4ನೇ ಮನೇಲಿ ಇರಬಾರ್ದು. ಹಾಗಾಗಿ ಕುಜ ಒಬ್ಬ 4ನೇ ಮನೇಲಿ ಇರ್ತಾನೆ. ಹಾಗಾಗಿ ಅದೊಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕುಜ ಮತ್ತೆ ಶನಿ ಒಬ್ಬರನ್ನೊಬ್ಬರನ್ನ ನೋಡೋದ್ರಿಂದ ಇವತ್ತಿನ ಜಾಗದಲ್ಲಿ ಮಕ್ಕಳು ಜನನವಾದ್ರೆ ಆಕ್ಸಿಡೆಂಟ್ ಆಗಿ ಅಪಘಾತ ಆಗಿ ಕೈಗಳು ಕಾಲುಗಳೆಲ್ಲ ಮುರ್ಕಾತಾರೆ. ಬೇಕಾದ್ರೆ ಬರ್ದಿಟ್ಕೊಳ್ಳಿ, ಇವತ್ತು ಹುಟ್ಟಂತ ಮಕ್ಕಳು ತುಂಬಾ ಚೆನ್ನಾಗಿ ಅವ್ರಿಗೆ ಕೈ ಡ್ಯಾಮೇಜ್ ಆಗಿರುತ್ತೆ, ಕಾಲ್ ಡ್ಯಾಮೇಜ್ ಇಲ್ಲ ಹಣೆಗೆ ಏಟ್ ಬಿದ್ದೇ ಬೀಳುತ್ತೆ ಈ ಕಾಂಬಿನೇಷನ್ಲಿ. ಆಮೇಲೆ 13ನೇ ತಾರೀಕು ಬಹಳ ವಿಶೇಷವಾಗಿ 13 ತುಂಬಾ ಪವರ್ಫುಲ್ ಅಂತ ನಂಬರ್. 13ನೇ ತಾರೀಕಲ್ಲಿ ಮಕ್ಕಳು ಬಹಳ ವಿಶೇಷವಾಗಿ ಮನೆಯಲ್ಲಿ ತುಂಬಾ ಚೆನ್ನಾಗಿ 13ನ್ನ ಯಾವಾಗಲೂ ನಾವು ಒಳ್ಳೆ ಕೆಲಸಕ್ಕೆ ಬಳಸಲ್ಲ ಅಂತ ಹೇಳ್ತಾ ಇದ್ದು, ಖಂಡಿತ ಕೂಡ ಇನ್ನು ಮುಂದೆ ಬಳಸಬಹುದು. 13 ತುಂಬಾ ರಾಜಯೋಗ ಡೇಟ್ ಆಫ್ ಬರ್ತು. 13ನೇ ತಾರೀಕಲ್ಲಿ ಎಲ್ಲಾ ಕೆಲಸ ಕಾರ್ಯನೂ ಮಾಡಬಹುದು. ತುಂಬಾ ಶುಭಫಲವನ್ನು ಕಾಣುತ್ತಿದ್ದು. ಬೇರೆ ಕಡೆ ಮಾತ್ರ 13ನ್ನ ಫಾಲೋ ಮಾಡಲ್ಲ. ನಮ್ಮ ಇಂಡಿಯಾದಲ್ಲಿ ನಮ್ಗೆ ಏನು ತೊಂದರೆ ಕೊಡಲ್ಲ. ಹಾಗಾಗಿ ನಮ್ಮ ಇಂಡಿಯಾಗೂ ಇದಕ್ಕೂ ಸಂಬಂಧ ಏನಿರಲ್ಲ. ಹಾಗಾಗಿ 100% 13ನೇ ತಾರೀಕಲ್ಲಿ ಎಲ್ಲಾ ಕೆಲಸ ಕಾರ್ಯ ಮಾಡಬಹುದು. ಆದ್ರೆ ಇವತ್ತು ಗುಡ್ ಕಾಂಬಿನೇಷನ್ ಇಲ್ಲ. ಯಾಕಂದ್ರೆ 4 and 2 ಕಾಂಬಿನೇಷನ್ ಯಾವಾಗಲೂ ನ್ಯೂಮರಾಜ್ ಅಷ್ಟು ಗುಡ್ ಕಾಂಬಿನೇಷನ್ ಇಲ್ಲ. ಯಾವಾಗಲೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರಾಹು ಮತ್ತೆ ಚಂದ್ರ ಒಟ್ಟಿಗೆ ಇದ್ದಾಗ ಯಾವಾಗಲೂ ಆರೋಗ್ಯವನ್ನು ಡಿಸ್ಟರ್ಬ್ ಮಾಡುತ್ತೆ. ಅದರಿಂದ ದಯವಿಟ್ಟು ಬೇಡ ಅಂತ ಹೇಳುತ್ತೆ. ತುಂಬಾ ಪವರ್ಫುಲ್ ಆಗಿ ನಾನು ಹೇಳ್ದಂಗೆ ನವಗ್ರಹ ಟೆಂಪಲ್ಗೆ ಎಲ್ಲರನ್ನೂ ಕೂಡ ಕರ್ಕೊ ಹೋಗ್ತಿದ್ದೀನಿ. ದಯವಿಟ್ಟು ಮುಂದಿನ ತಿಂಗಳು 2ನೇ ತಾರೀಕು ಭಾನುವಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೆಳಿಗ್ಗೆ ದರ್ಶನ ಭದ್ರಕಾಳಿಯಮ್ಮನ ದರ್ಶನ ಮಾಡ್ಕೊಂಡು ರಾಹು ಶಾಂತಿ, ಕೇತು ಶಾಂತಿ, ಶನಿ ಶಾಂತಿ, ಶುಕ್ರ ಶಾಂತಿ 9 ನವಗ್ರಹಗಳನ್ನು ಕೂಡ ಕರ್ಕೊ ಬರ್ತೀನಿ. ರೂಮ್ ಚಾರ್ಜ್, ಹೋಟ್ಲ್ ಊಟ ಎಲ್ಲ ಅವ್ರದ್ದು. ನಾವು ಬರೀ ಬಸ್ ಚಾರ್ಜ್ ಮಾತ್ರ ನಾವು ಮಾತ್ರ ತಗೊಂಡು ಮತ್ತೆ ಅಲ್ಲಿ ದೇವ್ರ ದರ್ಶನ ಟಿಕೆಟ್ ಅದು ಸಾಮಾಜಿಕವಾಗಿ ಎಲ್ಲರಿಗೂ ಏನು ಬರುತ್ತೆ ಅಷ್ಟೇ ಲೆಕ್ಕಾಚಾರ ಇರುತ್ತೆ. ಊಟವನ್ನು ನೀವೇ ಹೋಟ್ಲಲ್ಲಿ ಊಟ ಮಾಡ್ಕೋಬೇಕಾಗುತ್ತೆ. ರೂಮು ಅವ್ರವ್ರ ರೂಮ್ ಮಾಡ್ಕೋಬಹುದು. ಖಂಡಿತ ಕೂಡ ಅಲ್ಲಿ ರೂಮ್ ಅವ್ರಿಗೆ ಎ ಸಿ ಬೇಕಾದ್ರೆ ಎ ಸಿ, ನಾನ್ ಎ ಸಿ ಬೇಕಾದ್ರೆ ನಾನ್ ಎ ಸಿ. ಆದರೆ ಕರ್ಕೊ ಬರೋ ಜವಾಬ್ದಾರಿ ಮಾತ್ರ ನಂದು. ಬಸ್ ಚಾರ್ಜು ಅಲ್ಲಿ ಹೋಮ್ ಟಿಕೆಟ್ ಏನಿರುತ್ತೆ ಅದನ್ನ ಮಾತ್ರ ಇಷ್ಟು ನಿಮ್ಮ ಕೈಯಿಂದ ಕಾರ್ಯ ಕೊಡಿಸ್ತೀನಿ. ಬಸ್ಸಲ್ಲಿ 10 ಜನ ಏನೇನು ರೈಟ್ ಆಗುತ್ತೋ ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ ಅಷ್ಟಿರುತ್ತೆ. ಇನ್ಯಾರು ಎಂಟಾಣಿ ನಮಗೆ ಎಕ್ಸ್ಟ್ರಾ ಕೊಡೋದು ಬೇಕಾಗಿಲ್ಲ. ನಿಮ್ಮ ಊಟ ನೀವು ಸೌಕರ್ಯ ಒಳ್ಳೊಳ್ಳೆ ಹೋಟ್ಲಲ್ಲಿ ಊಟ ಮಾಡ್ಬೋದು. ಅಲ್ಲೇ ರೂಮಲ್ಲಿ ನೀವು ಎಸಿನಾರು ಮಲ್ಕೋಬಹುದು, ನಾನ್ ಎಸಿನಾರು ಮಲ್ಕೋಬಹುದು. ಹಾಗಾಗಿ 100% ಇವಾಗಲೇ ಒಂದು 20 ಜನ ಬುಕ್ ಆಗಿದ್ದಾರೆ. ನಿನ್ನೆ ಒಂದೇ ಒಂದು ದಿವಸದಲ್ಲಿ ಸ್ಟೇಟ್ಮೆಂಟಲ್ಲಿ 20 ಜನ ಬುಕ್ ಆಗಿದ್ದಾರೆ. 20 ಜನನು ಕೂಡ ದುಡ್ಡನ್ನ ಕಟ್ಬಿಟ್ಟು ಹೋಗಿದ್ದಾರೆ. ಯಾಕಂದ್ರೆ ಮಿನಿಮಮ್ ಒಂದು 6,000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರೆ 6,000 ರೂಪಾಯಿನ ತಂದು ಒಬ್ಬೊಬ್ಬರಿಗೆ 6,000 ರೂಪಾಯಿ ಕಟ್ಟಿದ್ದಾರೆ. ಮಕ್ಕಳು ಮರಿ ಎಲ್ಲರೂ ಕೂಡ ನೀವು ಕರ್ಕೊ ಬರ್ಬೋದು. ಅದ್ರಲ್ಲಿ ಅನುಮಾನನೇ ಇಲ್ಲ. ತಂದೆ ತಾಯಿ ಅಜ್ಜಿಯಂದಿರು, ಯಾಕಂದ್ರೆ ಇದ್ರ ಪುಣ್ಯ ಬರುತ್ತೆ. ಯಾಕಂದ್ರೆ 9 ನವಗ್ರಹದಲ್ಲಿ ಅದರಲ್ಲೂ ಕೂಡ ನಿಮಗೆ ಬೆಳಗ್ಗೆ ಸ್ವಾತಿ ನಕ್ಷತ್ರ ಇರೋದ್ರಿಂದ ಅದು ಸೋಮವಾರ ರಾಹುಗಾಲದಲ್ಲಿ, ಅದು ಸೋಮವಾರ ಸಹ ಸ್ವಾತಿ ನಕ್ಷತ್ರ ಸಿಗೋದು ಬಹಳ ಅಪರೂಪ. ಅದರಲ್ಲಿ ಆ ಟೈಮಲ್ಲಿ ನಿಮ್ಗೆ ರಾಹು ಶಾಂತಿ ಮಾಡಿಸಿ, ಅಭಿಷೇಕ ಮಾಡಿಸಿ, ಸಂಜೆ ಕೇತು ಶಾಂತಿ ಮಾಡಿಸಿ, ಅದ ನಂತರ ಬೆಳಿಗ್ಗೆ ತಿರುನಲ್ಲಾರಲ್ಲಿ ಶನೇಶ್ವರನ ಶಾಂತಿ ಮಾಡಿಸಿದಾಗ ತುಂಬಾ ಚೆನ್ನಾಗಿ ಶನೇಶ್ವರನಲ್ಲಿ ಅಭಿಷೇಕ ಮಾಡಿಸಿ, ಅದಾದ್ಮೇಲೆ ಶುಕ್ರನ ಟೆಂಪಲ್ ಅಲ್ಲಿ ಬಹಳ ವಿಶೇಷವಾಗಿ ಶುಕ್ರ ಶಾಂತಿ ಮಾಡಿಸಿದಾಗ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ನನ್ನ ಒಪಿನಿಯನ್ ಇದೆ. ಯಾಕಂದ್ರೆ ಎಲ್ಲಾ ಗ್ರಹಗಳು ಕೂಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 100% ಎಲ್ಲಾ ಗ್ರಹ ಒಬ್ಬ ಮನುಷ್ಯ ಉದ್ಧಾರ ಆಗಬೇಕಂದ್ರೆ ಗ್ರಹಗಳಿಂದಲೇ ಶ್ರೀಮಂತರಾಗಕ್ಕೆ ಸಾಧ್ಯ, ಗ್ರಹಗಳಿಂದಲೇ ಒಬ್ಬ ಮನುಷ್ಯ ಹಾಳಾಗಕ್ಕೆ ಸಾಧ್ಯ. ಹಾಗಾಗಿ ಗ್ರಹಗಳಿಂದ ನಿಮ್ಗೆ ಎನರ್ಜಿ ಬೇಕು ಅಂದ್ರೆ ನೀವು ಎನರ್ಜಿನ ನೀವು ಪಡ್ಕೊಳ್ಬೇಕಾಗುತ್ತೆ. ಹೇಗೆ ನಿಮ್ಮ ಮೊಬೈಲ್ ನಂಬರ್, ಹೇಗೆ ನಿಮ್ಮ ಮೊಬೈಲ್ ನಿಮ್ಮ ಹತ್ರ ಇರುತ್ತೋ, ಮೊಬೈಲ್ ನಂಬರ್ ನೀವು ಹೆಂಗೆ ಕರೆಸಿ ರೀಚಾರ್ಜ್ ಮಾಡ್ಕೊಂಡು ಯಾರು ಬೇಕಾದ್ರೂ ಅಮ್ಮ ಅಪ್ಪ ಅಣ್ಣ ಅಂತ ಫೋನ್ ಮಾಡಿ ಮಾತಾಡ್ತಿರೋ, ಅದೇ ತರ ನೀವು ನವಗ್ರಹನ ಟೆಂಪಲ್ ಅಲ್ಲಿ ಹೋದಾಗ ಏನಾಗುತ್ತೆ 100% ನಿಮಗೆ ಲಕ್ ರೀಚಾರ್ಜ್ ಆಗುತ್ತೆ. ಬೇರೆ ಕಡೆ ನೀವು ಬೇರೆ ದೇವಸ್ಥಾನಕ್ಕೆ ಹೋಗ್ಬೋದು, ನೀವು ತಿರುಪತಿ ಅಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ಯಾರೋ ದುಡ್ಡಿದ್ದವ್ರು ಮಾತ್ರ ಒಳಗಡೆ ಅಲೌಡ್ ಇರುತ್ತೆ. ಇನ್ನೆಲ್ಲ ಮಾಮೂಲಿ ಕ್ಯೂವಲ್ಲಿ ಗೋವಿಂದ ಅಂತಾರೆ. ಇಲ್ಲ ಹಂಗಲ್ಲ, ದುಡ್ಡು ಇರಲಿ ಬಿಡ್ಲಿ ಒಂದೇ ತರ ದರ್ಶನ ಇರುತ್ತೆ. ಹಾಗಾಗಿ ಗ್ರಹಗಳಲ್ಲಿ ಭೇದ ಭಾವ ಇಲ್ಲ. ಇಲ್ಲೆಲ್ಲ ನೀವು ನವಗ್ರಹ ಟೆಂಪಲ್ ಎಲ್ಲ ಭೇದ ಭಾವ ಏನಿರಲ್ಲ. ಹಾಗಾಗಿ ಬೇರೆ ದೇವಸ್ಥಾನದಲ್ಲಿ ತುಂಬಾ ದಿಷ್ಟಿ ನಿಮ್ಮಲ್ಲಿ ಇರೋಂಥ ದಿಷ್ಟಿನ ತೆಗೆದಾಕಂತ ದೇವಸ್ಥಾನಗಳು ನೋಡಿ. ಭದ್ರಕಾಳಿಯಮ್ಮನ ಟೆಂಪಲ್ ತುಂಬಾ ಚೆನ್ನಾಗಿ ಅಲ್ಲಿ ಆ ದೇವರಲ್ಲಿರೋ ಒಂದು ಏನಪ್ಪ ಅಂದ್ರೆ ನಿಮ್ಮನಿಗೆ ಕೆಟ್ಟದ್ದು ಯಾರ ಮಾಡಿರಲಿ, ಏನೇ ನೆಗೆಟಿವ್ ಮಾಡಿರಲಿ, ಇಲ್ಲ ಕೆಟ್ಟ ಶಾಪ ಹಾಕಿರಲಿ, ಆ ದೇವರು ನಿಮಗೆ ಆ ನೆಗೆಟಿವ್ ಆ ದೇವ್ರ ದರ್ಶನ ಮಾಡಿದ್ರೆ ನಿಮ್ಮಲ್ಲಿ ಕೆಟ್ಟ ದೃಷ್ಟಿಯೆಲ್ಲ ಆಚೆ ಹೋಗಿ ತುಂಬಾ ಒಳ್ಳೇದಾಗುತ್ತೆ. ಆಮೇಲೆ ತುಂಬಾ ಒಬ್ಬ ಮನುಷ್ಯನಿಗೆ ಧೈರ್ಯ ಬರೋದು. ಭದ್ರಕಾಳಿಯಮ್ಮನ ದೇವ್ರನ್ನ ನೀವು ಹೆಚ್ಚಾಗಿ ದರ್ಶನ ಮಾಡಿದಾಗ ಏನಾಗುತ್ತೆ, ನೀವು ವ್ಯವಹಾರದಲ್ಲಿ ಕುಗ್ಗೋಗಿರ್ತೀರ, ಮಂಡು ಧೈರ್ಯ ಬರುತ್ತೆ. ಮಂಡು ಧೈರ್ಯದಿಂದ ನಾನು ಚೆನ್ನಾಗಿ ಆಗ್ಬೇಕು, ನಾನು ಬದುಕಬೇಕು,
ಮಾಡಬೇಕು, ನನ್ನ ದುಡ್ಡು ಯಾಕೆ ಅವ್ರು ತಿಂತಾರೆ, ನಾವು ಕೇಳಬೇಕು, ಈ ಮಟ್ಟಕ್ಕೆ ಬರುತ್ತೆ 100%. ಇಷ್ಟು ವೈಬ್ರೇಷನ್ ಇದೆ ದಯವಿಟ್ಟು ಭದ್ರಕಾಳಿಯಮ್ಮನ ಟೆಂಪಲ್. ಹಾಗಾಗಿ ಭದ್ರಕಾಳಿಯಮ್ಮನ ಟೆಂಪಲ್ ನಾನು ಮುಂಚೆಲ್ಲೇ ಊಟ ರೂಮ್ ಎಲ್ಲ ವ್ಯವಸ್ಥೆ ಪ್ಲಾನ್ ಮಾಡೋಂತ ನಾವು ಮಾಡೋದು. ಆಮೇಲೆ ಯಾಕೋ ಬೇಡ ಅನ್ನಿಸ್ತು, ಯಾಕಂದ್ರೆ ತಮಿಳ್ನಾಡಲ್ಲಿ ಒಳ್ಳೊಳ್ಳೆ ಹೋಟೆಲ್ ಒಳ್ಳೊಳ್ಳೆ ಊಟ ಇರುತ್ತೆ. ಹಾಗಾಗಿ ಆನಂದವಾಗಿ ಆಮೇಲೆ ಎಲ್ಲಾ ದೇವಸ್ಥಾನದಲ್ಲೂ ಪ್ರಸಾದ ಕೊಡ್ತಾರೆ. ಹಾಗಾಗಿ ಪ್ರಸಾದನೇ ತುಂಬಾ ಚೆನ್ನಾಗಿ ಕೊಡ್ತಾರೆ. ರಾವು ಟೆಂಪಲ್ ಅಂತ ತುಂಬಾ 4-5 ದರ್ಶನ ಮಾಡಿದ ತಕ್ಷಣ 4-5 ಐಟಮ್ ಕೊಡ್ತಾರೆ. ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು, ಮತ್ತೆ ಹುಳಿಯನ್ನ ಎಲ್ಲ ಇಷ್ಟಿಷ್ಟು ಕೊಡ್ತಾರೆ. ಅದೇ ಒಂದು ಟಿಫನ್ ತರ ಇರುತ್ತೆ. ಹಾಗಾಗಿ ಏನು ಅದೆಲ್ಲ ವೇಸ್ಟ್ ಅನಿಸುತ್ತೆ. ಅದೇ ದುಡ್ಡು ಅವ್ರಿಗೆ ಉಳ್ಕೊಂಡ್ರೆ ಸಾಕು ಅನ್ಸುತ್ತೆ, ಆ ಭಟ್ರಿಗೆ ಅವ್ರಿಗೆ ಇವ್ರಿಗೆ ಕೊಡೋ ಬದಲು ಬೆಳಗ್ಗೆ. ಯಾಕಂದ್ರೆ ಎಲ್ಲಾ ದೇವಸ್ಥಾನದಲ್ಲಿ ಪ್ರಸಾದ ಅಂತ ಸಿಕ್ಕೇ ಸಿಗುತ್ತೆ. ಆ ಪ್ರಸಾದವನ್ನ ಸ್ವೀಕರಿಸಿ ಅವ್ರಿಗೆ ಇಷ್ಟ ಬಂದಿದ್ದ ಒಂದು ಊಟವನ್ನ ಹೋಟ್ಲ್ ಒಂದು ಮಾಡ್ಕೊಂಡ್ರೆ ಮುಗಿದೋಗುತ್ತೆ. ಹೋಟ್ಲು ಮತ್ತೆ ರೂಮ್ ಚಾರ್ಜ್ ಅವ್ರು 2 ಮಾಡ್ಕೊಂಡ್ರೆ ಸಾಕು. 100% ಒಂದು ಬಸ್ಸು ಏನು ಕಿಲೋಮೀಟರ್ ಬರುತ್ತೆ ಆ ಕಿಲೋಮೀಟರ್ ಮತ್ತೆ ನವಗ್ರಹ ಟೆಂಪಲ್ ದರ್ಶನ. ಹಾಗಾಗಿ ಎಲ್ಲರೂ ನಾನು ಒಂದು ಹೇಳೋದಿಷ್ಟೇನೆ, ಎಲ್ಲ 9 ಗ್ರಹಗಳ ದೇವಸ್ಥಾನಕ್ಕೆ ಎಲ್ಲರೂ 100 ರೂಪಾಯಿನ ಎತ್ತಿಟ್ಬಿಡಿ. ಯಾಕಂದ್ರೆ 100 ರೂಪಾಯಿ ಒಂದು ಬಹಳ ದೇವಸ್ಥಾನ ಮೇನ್ ಯಾರು ಹಚ್ಚಿರ್ತಾರೆ ಎಲ್ಲರೂ ಸೇರಿ ಅದು ಎಷ್ಟಾಗುತ್ತೆ ಅಷ್ಟು ಅವ್ರ ಕೈ ಕೊಟ್ಬಿಟ್ಟು ಕಸ ಗುಡ್ಸೋನಿಂದ ಹಿಡಿದು ಮ್ಯಾನೇಜರಿಂದ ಎಲ್ಲ ನೀವು ಹಂಚ್ಕೊಬಿಡ್ರಪ್ಪ. ಒಂದು 100 ರೂಪಾಯಿ ನಾವು ಮಾಮೂಲಿ ಬೆಂಗಳೂರು ದೇವಸ್ಥಾನದಲ್ಲೇ 100 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಹಾಕೋರಿರ್ತಾರೆ. 9 ನವಗ್ರಹಗಳು ಕೂಡ 100 ರೂಪಾಯಿ ಎತ್ತಿಟ್ಟಿದಾಗ ಏನಾಗುತ್ತೆ, ನಿಮ್ಮ ಮನೇಲಿ ಎತ್ತಿಡಿ, ಇವತ್ತಿಂದಲೇ ದೇವ್ರ ಮೇಲೆ ಎತ್ತಿಡಿ. ದೇವ್ರ ಮೇಲೆ 100 ರೂಪಾಯಿ ಒಂದೊಂದು ಬಹಳ ವಿಶೇಷವಾಗಿ ಒಂದೊಂದು ಗ್ರಹ ಎಷ್ಟು ಹೇಳ್ಬಿಟ್ಟು ಎತ್ತಿಟ್ಟಿರಿ. ಅದನ್ನ ತಗೊಬಂದು ಕೊಟ್ಟಾಗ ಆ ಒಂದು ಹೋಮದ ಟೈಮಲ್ಲಿ ಅಭಿಷೇಕ ಆಗೋ ಟೈಮಲ್ಲಿ ದಯವಿಟ್ಟು ಅದನ್ನ ಎತ್ತಿಡಿ. ಮತ್ತೆ ಬಹಳ ವಿಶೇಷವಾಗಿ ನಿಮ್ಮಲ್ಲಿ ಕಾಯಿನ್ಸ್ ಏನಾದ್ರು ಇದ್ರೆ ಅದ್ರ ಜೊತೆಗೆ ಕಾಯಿನ್ಸ್ ಕೂಡ ಎತ್ತಿಟ್ಕೊಳ್ಳಿ, ಅದನ್ನು ಹೋಮಕ್ಕೆ ಹಾಕಿರಂತೆ. ಯಾಕಂದ್ರೆ ಒಂದೇ ಸರಿ 4 ಅಟ್ಟನ್ ಟೈಮ್ ಹೋಮಗಳು ನಿಮಗೆ ಬಹಳ ಕಮ್ಮಿ ಸಿಗೋದು. ಬೆಳಗ್ಗೆ ರಾಹು ಶಾಂತಿ ಹೋಮ, ಸಂಜೆ ಕೇತು ಶಾಂತಿ, ಬೆಳಗ್ಗೆಲೆ ಮತ್ತೆ ಶನಿ ಶಾಂತಿ, ಶುಕ್ರ ಶಾಂತಿ. ಇಲ್ಲಿ ನಾನು ಮಾಡ್ತಾ ಇರೋದೇನಂದ್ರೆ ರಾಹು ಶಾಂತಿ ಯಾಕೆ ಮಾಡಿಸಿದ್ರೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ, ಚರ್ಮ ರೋಗ, ಚರ್ಮ ತೊಂದರೆಗಳು, ಮತ್ತೆ ರಿಲೇಶನ್ಶಿಪ್, ಫ್ರೆಂಡ್ಶಿಪ್, ಗಂಡ ಹೆಂಡತಿ ಜಗಳ ಇದೆಲ್ಲ ಕಿತ್ತಾಡೋದು ರಾಹುವಿಂದ. ರಾಹು ಅದನ್ನೆಲ್ಲ ಮಾಡಿಸ್ತಾನೆ ಖಂಡಿತ ಕೂಡ. ರಾಹುನ ಅದು ಮಾಡಿಸಿದಾಗ ತುಂಬಾ ಜ್ಞಾನ, ಬುದ್ಧಿ, ಮತ್ತೆ ನಾವು ಲೈಫಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಅದನ್ನ ಕೇತುನ ಆರಾಧನೆ ಮಾಡಬೇಕು. ಕೇತುನ ಮುಕ್ತಿ ಸಿಗ್ಬೇಕಂದ್ರೆ ಕೇತು ಸೂಪರ್. ಕೇತು ಮುಗಿದ ಮೇಲೆ 100% ಶನಿ. ಯಾಕೆ ಶನಿ ಟೆಂಪಲ್ ಹೇಳ್ತೀನಿ, ಜಗತ್ತಲ್ಲಿ ನಮ್ಮನ್ನ ಸಾಯಿಸನು ಶನಿ ಗ್ರಹನೇ. ಯಾಕಂದ್ರೆ ಶನಿ ಮತ್ತೆ ಗುರು ಗ್ರಹನೇ ನಮ್ಮನ್ನ ಆಯಸ್ಸನ್ನ ಅಟ್ಯಾಕ್ ಮಾಡೋದು. ಅದರಲ್ಲಾಗಿ ಶನಿನ ನೀವು ಹೆಚ್ಚಾಗಿ ಆರಾಧನೆ ಮಾಡಿದಾಗ 100% ಮಕ್ಕಳ ಅಪಘಾತ, ಆಕ್ಸಿಡೆಂಟು ಮತ್ತು ವ್ಯಾಪಾರ ವ್ಯವಹಾರದಲ್ಲ ಶನಿ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಡ್ತಾನೆ. ಯಾಕಂದ್ರೆ ಶನಿ ದೃಷ್ಟಿ ಯಾವಾಗಲೂ ಒಳ್ಳೇದಲ್ಲ. ಹಾಗಾಗಿ ಶನಿ ಯಾವಾಗಲೇ ಆಗಲಿ ದೃಷ್ಟಿ ಅಂದ್ರೆ ನಿಮ್ಮ ಮೇಲೆ ಹಾಕಲ್ಲ, ನಿಮ್ಮ ರಾಶಿ ಮೇಲೆ ಹಾಕ್ತಾನೆ. ನಿಮ್ಮ ರಾಶಿಗೆ ಯಾರ್ಯಾರಿಗೆ ಯಾವ್ಯಾವ ರಾಶಿಲಿ ಅಟ್ಯಾಕ್ ಮಾಡ್ತಾನೋ 100% ಅವ್ರಿಗೆಲ್ಲ ಕೆಟ್ಟದಾಗುತ್ತೆ. ನೋಡಿ ಇವತ್ತವರೆಗೂ ಮಕರ ರಾಶಿ ಭಯಂಕರ ಕೆಟ್ಟದ್ದು ಅಂತ ಹೇಳ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಭಯಂಕರ ಕೆಟ್ಟದಾಗುತ್ತೆ. ಅದರಿಂದ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾ ಬರುತ್ತೆ. ಮಕರ ರಾಶಿಗಂತೂ ಭಯಂಕರ ಕೆಟ್ಟದಾಗುತ್ತೆ. ಆಮೇಲೆ ಶನಿ ಯಾವಾಗಲೂ ಕೂಡ ನಿಮ್ಮ ರಾಶಿಗೆ ಬಹಳ ವಿಶೇಷವಾಗಿ 6ನೇ ಮನೆ ಕಡೆ 8ನೇ ಮನೆ ಕಡೆ ಹೋಗ್ಬಾರ್ದು. ಯಾವಾಗಲೂ ಶನಿ 8ನೇ ಮನೆಯಲ್ಲಿ ಇದ್ದಾಗ ನಿಮ್ಮ ತಂದೆ, ಅಜ್ಜ, ಅಜ್ಜಿ, ನಿಮ್ಗೆ ವ್ಯಾಪಾರ ವ್ಯವಹಾರ ಇಲ್ಲ ಆಯಸ್ಸು, ವ್ಯವಹಾರದಲ್ಲಿ ಕಷ್ಟ, ಶೋಷಣೆ ಮಾಡ್ಕೊತೀನಿ, ಸಾಯ್ತೀನಿ, ಯಾರು ಫೋನ್ ಮಾಡಿ ನೀವು ಒಂಚೂರು ನಮ್ಮ ದುಡ್ಡು ಕೊಡ್ಬೇಕಂದ್ರೆ ನಿಮ್ಮ ಹೆಸರು ಬದಲಿಟ್ಬಿಟ್ಟು ಸತ್ಬಿಡ್ತೀನಿ ಅಂದ್ಬಿಡ್ತಾರೆ. ಯಾಕಂದ್ರೆ ಶನಿ 8ನೇ ಮನೆ ಇರ್ತಾನೆ. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ವೃಷಭ ರಾಶಿಲಿ ಇದ್ದೀರಾ ಅವರಿಗೆ ಭಯಂಕರವಾದ ಕಷ್ಟ ಬರುತ್ತೆ. 100% ನೀವು ಕಂಡು ಕೇಳಿರೋಷ್ಟು ಭಯಂಕರ ಕಷ್ಟವನ್ನು ಅನುಭವಿಸ್ತೀರಾ, ಬರ್ದಿಟ್ಟು ಕೇಳಿ. ಹಾಗಾಗಿ ಅದಕ್ಕೆ ವೃಷಭ ರಾಶಿಯವ್ರು ಮೇನ್ ಶನಿ ಶಾಂತಿನ ಮಾಡಿಸಿ, ಗುರು ಶಾಂತಿನ ಮಾಡಿಸಿ, ಶುಕ್ರ ಶಾಂತಿನ ಮಾಡಿಸಿ ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಇಲ್ಲೇನಾಗುತ್ತೆ, 3ನೇ ಮನೆಗೆ ಬಹಳ ವಿಶೇಷವಾಗಿ ವೃಷಭ ರಾಶಿಗೆ 3ನೇ ಮನೆಗೆ ರಾಹು ಬರ್ತಾನೆ. ಖಂಡಿತ ಕೂಡ ರಾಹು ಬರೋದಿಲ್ಲ. 10ನೇ ಮನೆಗೆ ಕೇತು ಬರ್ತಾನೆ. ಅದು 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 ಭಯಂಕರ ಕೆಟ್ಟದ್ದು. ಹಾಗಾಗಿ ಆಮೇಲೆ 9ನೇ ಮನೆಗೂ ಕೂಡ ಅವನು ರಾಹು ಮತ್ತೆ ಕೇತು ಬರ್ತಾನೆ. ಹಾಗಾಗಿ ವೃಷಭ ರಾಶಿ ರಾಹು ಶಾಂತಿ, ಕೇತು ಶಾಂತಿ ಮತ್ತೆ ಬಹಳ ಚೆನ್ನಾಗಿ ವೃಷಭ ರಾಶಿಗೆ ಅಧಿಪತಿನೇ ಶುಕ್ರ ಗ್ರಹ ಆಗಿರೋದ್ರಿಂದ ಶುಕ್ರ ಶಾಂತಿ ಬೇಕೇ ಬೇಕು. 100% ತುಂಬಾ 100% ಬೇಕು. ಮತ್ತೆ ಮೇನ್ ಆಗಿರೋದು ಮಕರ ರಾಶಿಗೆ ಅಂತೂ ಮಕಡ ಮಲಗ್ತಾರೆ. ತುಂಬಾ ಸಾಲವನ್ನ ಮಾಡಿ ವಿಪರೀತ ಕಷ್ಟ ಸಿಗಾಕಿರ್ತಾರೆ. ಇಡೀ ಜ್ಯೋತಿಷ್ಯರೆಲ್ಲ ಹೇಳ್ತಾರೆ ಮಕರ ರಾಶಿಗೆ ಖಂಡಿತ ಕೂಡ ತುಂಬಾ ಚೆನ್ನಾಗಿದೆ ಅಂತ. ನಾನು ಮಕರ ರಾಶಿನ ದಯವಿಟ್ಟು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಊರೆಲ್ಲ ಜ್ಯೋತಿಷ್ಯರು ಹೇಳೋದು ಬೇರೆ, ನಾನು ಹೇಳೋದು ಬೇರೆ. ಯಾಕಂದ್ರೆ ನಾನು ಹೇಳಿದೆಲ್ಲ ನಡೀತಿತ್ತೆ, ಊರು ಹೇಳೋದವರೆಲ್ಲ ಒಬ್ಬರದು ನಡೆಯಲ್ಲ. ಖಂಡಿತ ಅವೆಲ್ಲ ಮಗ್ಗಿ ಜ್ಯೋತಿಷ್ಯ. ಖಂಡಿತ ಕೂಡ ನಾನು ಮಗ್ಗಿ ಜ್ಯೋತಿಷನ ಯಾವತ್ತು ಕಲ್ತಿಲ್ಲ, ಕಲಿಯೋದು ಇಲ್ಲ. ಯಾಕೆ ಮಕರ ರಾಶಿಗೆ ಇಷ್ಟೊಂದು ಕೆಟ್ಟವಳು, ಇಷ್ಟೊಂದು ಕಷ್ಟಗಳು ಬರುತ್ತೆ ಮಕರ ರಾಶಿಗೆ ಅಂದ್ರೆ ಭಯಂಕರ ಕಷ್ಟ. ಮಕರ ರಾಶಿಯವರು ನೀವೆಲ್ಲರನ್ನೂ ಕೇಳಬಹುದು, ಎಲ್ಲರೂ ಕಷ್ಟ. ನೋಡಿ ದರ್ಶನ್ ಅವರು ಮಕರ ರಾಶಿ, ಸುದೀಪ್ ಮಕರ ರಾಶಿ, ಇಬ್ರು ಮಲಗಿದ್ದಾರೆ. ಕರ್ನಾಟಕ ಸ್ಟಾರ್ಗಳು ಅವರೆಲ್ಲ. ದರ್ಶನ್ ಅವರು ಮಕರ ರಾಶಿ, ಅವರು ಶ್ರವಣ ನಕ್ಷತ್ರ, ಸುದೀಪ್ ಶ್ರವಣ ನಕ್ಷತ್ರ. ಸಕ್ಸಸ್ ಇಲ್ಲ, ಸುಮ್ಮನೆ ಸಿನಿಮಾ ಮಾಡ್ತಾವ್ರೆ, ಪ್ರೊಡ್ಯೂಸರ್ ಸುಮ್ಮನೆ ದುಡ್ಡು ಹಾಕ್ತವ್ರೆ. ರಜನಿಕಾಂತ್ ಶ್ರವಣ ನಕ್ಷತ್ರ ಮಕರ ರಾಶಿ, ಏನು ಫೇಲ್ಯೂರು, ಏನು ರಜನಿಕಾಂತ್ ನೇಮ್ ಇರ್ಬೋದು, ಸಕ್ಸಸ್ ಇಲ್ಲ. ಶಶಿಕಲಾ ಮಕರ ರಾಶಿ, ಸಕ್ಸಸ್ ಇಲ್ಲ. ವಿಜಯ ಮಲ್ಯ ಶ್ರವಣ ನಕ್ಷತ್ರ ಮಕರ ರಾಶಿ, ಸಕ್ಸಸ್ ಇಲ್ಲ. ನೋಡಿ ದೊಡ್ಡ ಬಿಗ್ನೆಸ್ ಗಾರದಿಂದ ಕನ್ನಡ ಸಿನಿಮಾ ರಂಗದಿಂದ ಒಂದು ತಮಿಳು ಸಿನಿಮಾ ರಂಗದಿಂದಲೂ ಕೂಡ ಸಕ್ಸಸ್ ಇಲ್ಲ. ಸುಮ್ಮನೆ ಅವರೊಂದು ಏನೋ ಒಂದು ಗಿಮಿಕ್ ಮಾಡ್ತಾರೆ, ರಾಜಕೀಯಕ್ಕೆ ಬರ್ತೀನಿ, ಅದಕ್ಕೆ ಬರ್ತೀನಿ, ಇದಕ್ಕೆ ಬರ್ತೀನಿ ಅಂತ. ಸಿನಿಮಾ ಸೂಪರ್ ಇಲ್ಲ, ವರ್ಕ್ ಪ್ರೊಡ್ಯೂಸರ್ ಸೂಪರ್ ಆಗ್ತಾ ಇಲ್ಲ. ಸೊ ಪ್ರೊಡ್ಯೂಸರ್ ಫೇಲ್ಯೂರ್ ಆಗ್ತಾವ್ರೆ, ವ್ಯಕ್ತಿ ಸೋಲ್ತಾವ್ರೆ. ಶಶಿಕಲಾ ರಾಜಕೀಯದಲ್ಲಿ ಸೋಲ್ತಾವ್ರೆ.
ಹಾಗಾಗಿ ಆಲ್ಮೋಸ್ಟ್ಲಿ 100% ಈ ಸರಿ ಎಲೆಕ್ಷನ್ ಇರೋದ್ರಿಂದ ಕರ್ನಾಟಕದಲ್ಲಿ ಎಲೆಕ್ಷನ್ ಇರೋದ್ರಿಂದ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಹುಡ್ತಾರೆ ಆಲ್ಮೋಸ್ಟ್ಲಿ 190 ಜನ MLAಗಳು ಸೋಲ್ತಾರೆ. ಬರ್ದಿದ್ಕೆ 100ಕ್ಕೆ 90 ಜನ MLAಗಳು ಸೋಲ್ತಾರೆ. 100 ಜನ ಆ ನಕ್ಷತ್ರದಲ್ಲಿದ್ರೆ 90 ಜನ ಸೋತೆ 10 ಜನ ಅವ್ರ ದಶೆ ಅವ್ರ ಭಕ್ತಿ ಮೇಲೆ ಅವರ ಮಾಡುವಂತ ಹಿಂದಿನ ಒಂದು ಪುಣ್ಯದ ಮೇಲೆ ನಿಲ್ಲುತ್ತೆ. ಆಲ್ಮೋಸ್ಟ್ 99% ಎಲೆಕ್ಷನ್ ಅಲ್ಲಿ ಸೋಲ್ತಾರೆ. 100% ಶ್ರವಣ ನಕ್ಷತ್ರ ಬರ್ದಿಟ್ಕೇಬಹುದು, ಯಾರೇ ಬೇಕಾಗಿರ್ಬೋದು. ತುಂಬಾ ಕನಸು ಕಾಣಂತ ಪಕ್ಷಗಳು ಎಲ್ಲವೂ ಕೂಡ ಎಕ್ಕುಟ್ಟು ಹೋಗ್ಬೋದು. 100% ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಬೇರೆಯವ್ರು ಹೇಳ್ದಂಗೆಲ್ಲ ನಾನು ಜ್ಯೋತಿಷ ಹೇಳಲ್ಲ. ಯಾಕಂದ್ರೆ ನನಗೆ ನಿನ್ ಮುಂದೆ ಆಯಸ್ ಬೇಕಾಗಿಲ್ಲ. 100% ನನಗೆ ಜೀವನನೂ ಬೇಕಾಗಿಲ್ಲ. ಯಾಕಂದ್ರೆ ನನಗೆ ಜ್ಯೋತಿಷದಲ್ಲಿ ಎಲ್ಲವೂ ಹೇಳಬಲ್ಲೆ. ಹಾಗೆ 100% ಎಲ್ಲರೂ ಕೂಡ ಕರೆ ಮಾಡ್ಬೋದು. ಇನ್ನೂ ಒಳ್ಳೆ ಪಾಯಿಂಟ್ ಇದೆ, ಪಬ್ಲಿಕ್ ಕರೆ ತಗೋಣ ಮಾತಾಡೋಣ ಅಂತ ಒಂದು ಕುತೂಹಲ ಇದೆ. ಒಂದು ಬ್ರೇಕ್ ಆಗಿ ಮತ್ತೆ ವಾಪಸ್ ಬರ್ತೀನಿ, ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ. ಯಾಕೆ ಮಕರ ರಾಶಿ ಬಗ್ಗೆ ಅಷ್ಟೊಂದು ಮಾತಾಡ್ತೀನಿ 100%. ಮಕರ ರಾಶಿ ಏನಾಗುತ್ತೆ, ಇವಾಗ ಏನಾಗುತ್ತೆ, ಶನಿ ವ್ಯಯ ಸ್ಥಾನದಲ್ಲಿದ್ದಾನೆ. ಅದು ಭಯಂಕರ ಕೆಟ್ಟದು ಅಂತ ಹೇಳುತ್ತೆ. ಯಾಕಂದ್ರೆ ಶನಿ ಇದು ಹೆಂಗೆ ಜ್ಯೋತಿಷ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಚೆನ್ನಾಗಿ ಬರ್ದಿರ್ ಕೇಳಿ. ಬೇರೆ ಜ್ಯೋತಿಷರಿಗೂ ನನಗೂ ಬಹಳ ಡಿಪೆಂಡ್ಸ್ ಇರುತ್ತೆ. ಅವರು ಥಿಂಕ್ ಮಾಡೋದಕ್ಕೂ ನಾನು ಥಿಂಕ್ ಮಾಡೋದಕ್ಕೂ ತುಂಬಾ ಡಿಪೆಂಡ್ಸ್ ಇರುತ್ತೆ. ಯಾಕಂದ್ರೆ ಜ್ಯೋತಿಷ ನನ್ನ ರಕ್ತ, ನನ್ನ ಬ್ಲಡ್. ಯಾಕಂದ್ರೆ ನಾನು ನ್ಯೂಮರಾಜಿ ಸುಮ್ಮನೆ ಅದೆಲ್ಲ ನಾನು ಇವತ್ತೆಲ್ಲ ಬಿಟ್ಬಿಟ್ಟಿದ್ದೀನಿ. ನ್ಯೂಮರಾಜಿ ನಾನು ಯಾವತ್ತೂ ಮಾತ್ರಲ್ಲ, ನಂಗೆ ಬಂದಿದ್ದು ನ್ಯೂಮರಾಜಲ್ಲಿ ಹೆಸರು ಅಷ್ಟೇನೆ. ಅಸ್ಟ್ರಾಲಜಿ ಖಂಡಿತಲ್ಲೂ ಕೂಡ ಏನಾಗುತ್ತೆ, ಅಸ್ಟ್ರಾಲಜಿನೇ ಲೈಫಲ್ಲಿ ಬಹಳ ಇಂಪಾರ್ಟೆಂಟ್. ನಾನು ಯಾವಾಗಲೂ ಹೇಳ್ತಿದ್ದೀನಿ, ನ್ಯೂಮರಾಜಿ ಅಂದ್ರೆ ದೇಹ, ಅಸ್ಟ್ರಾಲಜಿ ಅಂದ್ರೆ ಆತ್ಮ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಅಸ್ಟ್ರಾಲಜಿಲಿ ಏನಪ್ಪ ವಿಶೇಷ ಅಂದ್ರೆ ನೋಡಿ, ಎಲ್ಲಾ ಜ್ಯೋತಿಷರು ಕೂಡ ಹೇಳ್ತಾರೆ ತುಂಬಾ ಪವರ್ಫುಲ್, ಮಕರ ರಾಶಿಗೆ ಸಖತ್ ಒಳ್ಳೇದಂತ. ಮಕರ ರಾಶಿಗೆ ಗುರುಬಲ ಒಂದನೇ, ಗುರುಬಲ ಬರದಿದ್ರು ಒಂದನೇ. ಖಂಡಿತ ಕೂಡ ಮಕರ ರಾಶಿಗೂ ಗುರುಗೂ ತುಂಬಾ ಕೆಟ್ಟದಾಗುತ್ತೆ. ಹಾಗಾಗಿ ಪ್ರಯೋಜನ ಇಲ್ಲ. ಇಲ್ಲೇನಾಗುತ್ತೆ, ಮಕರ ರಾಶಿಯವರಿಗೆ ಭಯಂಕರ ಕಷ್ಟವನ್ನು, ಯಾಕೆ ಇಷ್ಟೊಂದು ನಷ್ಟವನ್ನು ಅನುಭವಿಸ್ತಾರೆ, ಕಷ್ಟವನ್ನು ಅನುಭವಿಸ್ತಾರೆ ಅಂದ್ರೆ ಈ ಮಕರ ರಾಶಿಗೆ ಅಧಿಪತಿ ಶನಿಗ್ರಹ ಆಗ್ತಾನೆ. 2ನೇ ಮನೆಯೂ ಕೂಡ ಶನಿಗ್ರಹ ಆಗ್ತಾನೆ. 2ನೇವನಾಗಿ ರಾಶಿಯಾಧಿಪತಿ ವ್ಯಯ ಸ್ಥಾನವನ್ನ ನೋಡಬಾರ್ದು. ಅದು ಭಯಂಕರವಾದ ಕೆಟ್ಟ ಶುಭಫಲವನ್ನು ಕಾಣಬೇಕಾಗುತ್ತೆ. 100% ಇಷ್ಟೊಂದು ಕೆಟ್ಟ ಶುಭಫಲವನ್ನ ಕಾರಣ ರಾಶಿಯಾಧಿಪತಿಯಾಗಿ ಧನಸ್ಥಾನ ಯಾವಾಗಲೂ 2ನೇ ಮನೆ ತುಂಬಾ ಚೆನ್ನಾಗಿರ್ಬೇಕು. ದುಡ್ಡು ಕಾಸಿನಲ್ಲಿ 2ನೇ ಮನೆ 12ನೇ ಮನೆಗೆ ಬರ್ತಾನೆ, ಅದು ಭಯಂಕರ ಕೆಟ್ಟದಾಗುತ್ತೆ. ಹಾಗಾಗಿನೇ ಇಷ್ಟೊಂದು ಮಕರ ರಾಶಿಗೆ ಕಷ್ಟಗಳನ್ನು ಅನುಭವಿಸ್ತಾ ಬರ್ತಾರೆ. ನೀವು ರಜನಿಕಾಂತ್ ಅವ್ರನ್ನ ನೋಡ್ಬೋದು, ಅವ್ರ ಮಗಳದು ಏನೋ ಡೈವರ್ಸ್ ಕೇಸು, ಎಲ್ಲ ಪರ್ಸನಲ್ ಪ್ರಾಬ್ಲಮ್ ಎಲ್ಲರದು ನೀವು ನೋಡ್ತಾ ಇದ್ರೆ 100%. ಇಲ್ಲೇನಾಗುತ್ತೆ, ಈ ಒಂದು ಧನುಸು ರಾಶಿ ಮತ್ತೆ ವೃಶ್ಚಿಕ ರಾಶಿಗೆ ಇವಾಗ ಶನಿ ಈ ತಿಂಗಳು ವೃಶ್ಚಿಕ ರಾಶಿಗೆ ಬರ್ತಾನೆ. ವೃಶ್ಚಿಕ ರಾಶಿ ಬಂದು ಧನುಸು ರಾಶಿನ ದಾಟ ಹೊತ್ತಿಗೆ ಒಂದು ಹೆಚ್ಚು ಕಮ್ಮಿ 2 ವರ್ಷ ಟೈಮ್ ತಗೋತಾನೆ. 2 ವರ್ಷ ಭಯಂಕರ ಕಷ್ಟ ಆಗುತ್ತೆ. ಅಟನ್ ಟೈಮ್ ಏನಾಗುತ್ತೆ, ಗುರು ಕೂಡ ಒಂದು 10ನೇ ತಿಂಗಳ ನಂತರ ಗುರು ಕೂಡ ತುಲಾ ರಾಶಿಗೆ ಬರ್ತಾನೆ. ಹಾಗಾಗಿ ಗುರುನು ಕೂಡ ಒಂದು ಪವರ್ನ ಕಳ್ಕೊತಾನೆ, ಶನಿ ಪವರ್ ಬಹಳ ಕಳ್ಕೊತಾನೆ. ಹಾಗಾಗಿ 100% ಒಂದು ಮಕರ ರಾಶಿಯರು 100% ಯಾವುದೇ ಅನುಮಾನ ಇಲ್ದಂಗೆ ಅವರ ಮನೆಯಲ್ಲಿ ಅವರೇ ನೇಣಾಕಿನ ಲೆವೆಲ್ಗೆ ಆಗುತ್ತೆ. 100% ಅಷ್ಟು ಕಷ್ಟ ಬರುತ್ತೆ. ಇದಕ್ಕೆಲ್ಲ ಪರಿಹಾರಗಳು ದಯವಿಟ್ಟು ಬೇರೆಯವರೆಲ್ಲರೂ ಹೇಳ್ತಾರೆ, ಪರಿಹಾರಗಳು ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಂಗೆಲ್ಲ ಪರಿಹಾರ ಇದ್ದಿದ್ರೆ ಇವತ್ತು ಎಲ್ಲಾ MLAಗಳು, ಎಲ್ಲಾ ರಾಜಕಾರಣಿಗಳು ಪರ್ಮನೆಂಟ್ ಆಗಿ ಇದ್ಬಿಡೋರು ಆ ಪೋಸ್ಟ್ ಅಲ್ಲಿ. ಹಾಗಾಗಿ ದೇವರಲ್ಲಿ ಒಂದು ಶಕ್ತಿ ಇರುತ್ತೆ, ಆ ಪವರ್ ಹಿಂದೆ ಮುಂದೆ ಮಾಡ್ತಾ ಇರ್ತಾನೆ. ಇದಕ್ಕೆ ನಿಮಗೆ ಒಂದೇ ಒಂದು ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ನೀವು ಸಖತ್ತಾಗಿ ಇಡ್ಕೋಬೇಕಾದ್ರು ಶನಿ ಟೆಂಪಲ್ನ ಮತ್ತೆ ಗುರು ಟೆಂಪಲ್ನ ನೀವು ಹೆಚ್ಚಾಗಿ ಆರಾಧನೆ ಮಾಡಬೇಕು. ನೀವು ತಮಿಳುನಾಡಲ್ಲಿ ಒಂದು ಗುರುನ ಬಹಳ ಚೆನ್ನಾಗಿ ಅರ್ಥನ ಮಾಡಿ, ದಕ್ಷಿಣಾಮೂರ್ತಿನ ಹೆಚ್ಚಾಗಿ, ಹಳ್ಳಿ ಮರನ ಹೆಚ್ಚಾಗಿ ಆರಾಧನೆ ಮಾಡಿದಾಗ ಗುರುವಿಂದ ನಿಮ್ಗೆ ರಿಲೀಫ್ ಸಿಗುತ್ತೆ, ತುಂಬಾ ರಿಲೀಫ್ ಸಿಗುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಆಮೇಲೆ ಶನಿ ನೀವೇನಾಗುತ್ತೆ, ಈ ತಿನ್ನಲ್ಲಾರಲ್ಲಿ ನಿಮಗೆ ಏನಾರು ಆದಾಗ ಬೆವರು ಕಣ್ಣೀರೆಲ್ಲ ಬರುತ್ತೆ. ಆ ಬೆವರು ಕಣ್ಣೀರು ಬರಬಾರ್ದು ಅಂದ್ರೆ ನೀವು 100% ನಿಮಗೆ ತುಲಾಭಾರ, ನಿಮ್ಮಲ್ಲಿ ಶಕ್ತಿ ಇದ್ರೆ ಚಕ್ರಲ್ಲಿ ತುಲಾಭಾರ ಕೊಡಿ ಶನೇಶ್ವರನಿಗೆ, ಇಲ್ಲ ಎಣ್ಣೆಲಿ ಕೊಡಿ, ಇಲ್ಲ ತುಪ್ಪದಲ್ಲಿ ಕೊಡಿ, ಇಲ್ಲ ಎಳ್ಳೆಲ್ಲಿ ಕೊಡಿ. ನಿಮ್ಗೆ ಯಾವ್ದ್ರಲ್ಲಿ ಶಕ್ತಿ ಇರುತ್ತೋ ಅದ್ರಲ್ಲಿ ದಯವಿಟ್ಟು ಕೊಡಿ 100%. ಇಲ್ಲ ಆ ದೇವಸ್ಥಾನ ಹತ್ರ ಯಾವುದೋ ಒಂದು ಏನೋ ಒಂದು ಕಟ್ತಾ ಇರ್ತಾರೆ ದೇವಸ್ಥಾನದಲ್ಲಿ, ಅಲ್ಲಿ ನಿಮ್ ಕಬ್ಬಣ ಇಟ್ಕೆನೋ ಏನೋ ಒಂದು ಕೊಡಿ ಅಲ್ಲಿ 100%. ಅಲ್ಲಿ ಕೇಳಿ ಯಾರನ್ನಾರು, ಸ್ವಾಮಿ ನನ್ನ ಕಡೆಯಿಂದ ಏನಾರೋ ಒಂದು ಇಟ್ಕೆನೋ ಮಣ್ಣು ಸಿಮೆಂಟ್ ಯಾವ್ದನ್ನ ಬೇಕಾದ್ರೂ ತಿನ್ನಲ್ಲಾರು ಕೊಡಿಸಿ. ಯಾಕಂದ್ರೆ ಇಲ್ಲೆಲ್ಲಾ ಶನೇಶ್ವರನ ದೇವಸ್ಥಾನ ಇರ್ಬೋದು, ನಮ್ಮ ಬೇರೆ ಕಡೆ ಅಲ್ಬಿಟ್ರೆ ಬೇರೆ ಎಲ್ಲಾ ದೇವಸ್ಥಾನದಲ್ಲೂ ದೇವರು ಬರುತ್ತೆ. ಶನೇಶ್ವರನ ದೇವಸ್ಥಾನ ನೀವು ಬರ್ತಿರ್ ಕೇಳಿ, ಆದಷ್ಟು ಇಲ್ಲೆಲ್ಲ ನಿಂಬೆಣ್ಣನ ಹೆಚ್ಚಾಗಿ ಕೊಡ್ತಾರೆ. ನೀವು ಕರ್ನಾಟಕದಲ್ಲಿ ನೀವು ಎಲ್ಲಾ ಮೂಲೆ ಹಳ್ಳಿ ಶನೇಶ್ವರನ ದೇವಸ್ಥಾನ ಮಾಡ್ಕೊಂಡಿರ್ತೀರಿ. ಎಷ್ಟೋ ಜನ ಬದುಕಕ್ಕಾಗದವರು ಕೂಡ ಶನೇಶ್ವರನ ಟೆಂಪಲ್ನ ಮಾಡ್ಕೊಬಿಟ್ಟು, ನಂಗೆ ಶನೇಶ್ವರ ಮೈ ಮೇಲೆ ಬರುತ್ತೆ, ಶನೇಶ್ವರ ಮೈ ಮೇಲೆ ಬರುತ್ತೆ. ಶನೇಶ್ವರ ರಾಶಿ ನೋಡ್ರೆ ನಮ್ಮನ್ನು ಮೈ ಮೇಲೆ ಬಂದಂಗಿರುತ್ತೆ. ಇನ್ನು ಮೈ ಮೇಲೆ ಬಂದ್ಬಿಡುತ್ತಾ, ಬಿಡ್ತಾರೆ ರೈಲ್ಗಳನ್ನ ಕೇಳ್ತಾ ಇದ್ರೆ ದೇವ್ರು ಬಂದ್ಬಿಡುತ್ತೆ, ಶನೇಶ್ವರ ಬಂದ್ಬಿಡುತ್ತೆ ಅಂತ. ನಾನು ಅದನ್ನೆಲ್ಲ ನೆಂಬಲ್ಲ. ನೋಡ್ರೆ ಶನೇಶ್ವರಂಗೆ ಜುಮ್ ಅನ್ನತ್ತೆ. ಇನ್ನು ದೇವ್ರ ಮೇಲೆ ಬಂದ್ಬಿಟ್ಟು ಹಿಂಗೆ ನಕ್ಕ ಅಂತ ಆಡ್ಬಿಟ್ರೆ ಹೆಂಗಿರುತ್ತೆ? ಖಂಡಿತ ಕೂಡ ಅದೆಲ್ಲ ಸುಳ್ಳು ಮಾಹಿತಿ, ಇಲ್ಲ ತಪ್ಪು ಕಲ್ಪನೆ ಆಗ್ತದೆ. ನೀವು ತಮಿಳ್ನಾಡು ತಿನ್ನಲ್ಲರಿಗೆ ಹೋಗಿ ಅಲ್ಲಿ ದೇವರು ಬರಕ್ಲ, ದಿನರು ಬರಕ್ಲ, ದೇವ್ರ ಗುಡಿಯಲ್ಲಿ ದೇವ್ರು ಇರ್ತಾನೆ ಅಷ್ಟೇ 100%. ಅಲ್ಲೆಲ್ಲ ನಿಂಬೆಣ್ಣೆಲ್ಲ ಏನು ಕೊಡಲ್ಲ ಖಂಡಿತ ಕೂಡ. ನೀವೇನೋ ಒಂದು ಇಷ್ಟವಾಗಿ ದೇವ್ರಿಗೆ ಕೊಟ್ಟರೆ ಕೊಡ್ತಾರೆ. ಅದ್ರ ಭದ್ರ ಕಡಿಮೆ. ಇಲ್ಲಿ ನಮ್ಮೂರಿನ ಶನೇಶ್ವರನ ದೇವಸ್ಥಾನಕ್ಕೆ ನೋಡ್ಬೇಕು,
ನಿಂಬೆಹಣ್ಣು 100% ಇಲ್ಲೆಲ್ಲರೂ. ಆಮೇಲೆ ಬಹಳ ಚೆನ್ನಾಗಿ ತುಂಬಾ ಜನ ಕೇಳ್ತಿದ್ದೀನಿ, ಮನೆಯಲ್ಲಿ ತುಂಬಾ ಹೋಮಗಳು ಯಾಗಗಳೆಲ್ಲ ಜಾಸ್ತಿ ಮಾಡಿಸ್ಬಿಡಿ, ಅದರೆಲ್ಲ ತುಂಬಾ ಭಯಂಕರ ಕಷ್ಟಗಳು ಬರುತ್ತವೆ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಅಂತಿಂತ ಕಷ್ಟ ಎಲ್ಲ ಕುತ್ತಿಗೆ ಹೋಗುವಂತ ಕಷ್ಟಗಳು ಬರ್ತವೆ. ಯಾಕಂದ್ರೆ ಮನೆಯಲ್ಲಿ ಪ್ರತಿನಿತ್ಯನೂ ಮುಟ್ಟು ತೊಟ್ಟು ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಜಾಸ್ತಿ ಹೋಮಗಳನ್ನ ಮಾಡಿಸಿ, ಎಷ್ಟೋ ಜನ ದುಡ್ಡಿಗೋಸ್ಕರ ಬಿಸ್ನೆಸ್ಗೋಸ್ಕರ ಜ್ಯೋತಿಷ್ಯರು ಅಮ್ಮ ಈ ಶಾಂತಿ ಮಾಡಿಸ್ಬಿಡಿ ನಿಮ್ಗೆ ಒಳ್ಳೇದಾಗುತ್ತೆ, ಈ ಶಾಂತಿ ಮಾಡಿಸ್ಬಿಡಿ ಒಳ್ಳೇದಾಗುತ್ತೆ, ತುಂಬಾ ತಪ್ಪಾಗುತ್ತೆ. 100% ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲಾ ಜ್ಯೋತಿಷ್ಯರು ಎಲ್ಲರ ಹತ್ರ ನೋಡಿದ್ದೀನಿ, ಎಲ್ಲರಿಗೂ ಹೆಲ್ಪ್ ಮಾಡಿದ್ದೀನಿ. ಇವತ್ತರೆಗೂ ಕೂಡ ಇದೇ ಜನಶೀಲ್ ಟಿವಿಲಿ ಕೂತ್ಕೊಂಡು ಲಕ್ಷ್ಮಿ ಹೆಂಗೆ ಒಲಿಸ್ಕೋಬೇಕು ಅಂತ ತುಂಬಾ ಜನ ನನ್ನ ನೋಡಿದ್ದೀನಿ, ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ. ಹಲವಾರು ಜನ ಜ್ಯೋತಿಷ್ಯವ್ರಿಗೆ ನನ್ನ ಮೇಲೆ ಎಗನಿಸ್ಟ್ ಆಗಿರೋರಿಗೆ, ಚೆನ್ನಾಗಿರೋರಿಗೆ ಎಲ್ಲರಿಗೂ ನಾವು ಹೆಲ್ಪ್ ಮಾಡಿದ್ದೀವಿ. ಹೆಲ್ಪ್ ಮಾಡ್ತಿದ್ದ ಕೈ ಏನಲ್ಲ ನಾವು. ನಮ್ಗೆ ಇವತ್ತರೆಗೂ ಒಬ್ಬ ನನಗೆ ಆರ್ಯವರ್ಧನ್ಗೆ ನಾನು ಇಷ್ಟು ಕೊಡ್ಬೇಕು ಅಂತ ಯಾವನೂ ಇಲ್ಲ. ಹಾಗಾಗಿ ನಮ್ಮ ಆಶೀರ್ವಾದಗಳು ತುಂಬಾ ಜನ ಕರ್ನಾಟಕ ಜ್ಯೋತಿಷ್ಯವ್ರ ಮೇಲೆ ತುಂಬಾ ಇದೆ, ತುಂಬಾ ಜನ ನಾವು ಬೆಳೆಸಿದ್ದೀವಿ. ಆ ಭಾವನೆಯಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ನಾನು ಹಳ್ಳಿ ಭಾಷೆಯಲ್ಲಿ ಹುಡ್ತಾನು, ನಾನು ಚೆನ್ನಾಗೇ ಉಗಿದಿದ್ದೀನಿ. ನನಗೆ ನಮ್ಮನ್ನು ನಿನ್ನ ಯಾಕೆ ಹೋಗಿ ದುಡ್ಡು ಕೊಡಲ್ಲ, ಯಾಕೆ ಹಿಂಗೆ ಅಂತಲ್ಲ. ಆದ್ರೆ ಇವಾಗ ಕೇಳೋದು ಬಿಟ್ಟಿದ್ದೀನಿ. ಇಷ್ಟು ಮಟ್ಟಿಗೆ ನಾವೇ ಒಬ್ಬ ಹಳ್ಳಿ ಗೌಡನಾಗಿ ನಾನು ನ್ಯಾಚುರಲ್ ಆಗಿ ಮಾತಾಡಿದ್ದೀನಿ, ಬೈದಿದ್ದೀನಿ. ಒಬ್ಬ ನನ್ಕಿಂತ ಮೇಲಿರ್ಬೋದು, ನನಗದು ಬೇಕಾಗಿಲ್ಲ ಅಂತ ಕ್ಯಾಕಸ್ ಉಗಿದಿದ್ದೀನಿ. ಆದರೆ ಹೇಳೋ ಮಾತನ್ನ ಕೇಳ್ತಾರೆ, ದುಡ್ಡು ಇಸ್ಕೊನವ್ರಿಗೂ ಮಾತ್ರ ನಿಯತ್ತಾಗಿ ಇಸ್ಕೊತಾರೆ, ಆಫೀಸ್ ಮಾಡೋರ್ಗೆ. ಆಮೇಲೆ ಕತೆ ಹೇಳ್ತಾರೆ. ಇವೆಲ್ಲ ನಾವು ಅಬ್ಸರ್ವ್ ಮಾಡಿದ್ದೀವಿ. ಇವತ್ತರೆಗೂ ನಾವು ಒಬ್ಬನ ಹತ್ರ ಕೈ ಚಾಚಿದಲ್ಲ. ನನ್ನ ಕಷ್ಟ ಎಷ್ಟು ಪಡ್ತೀನೋ ಅಷ್ಟು 10 ರೂಪಾಯಿ ಖರ್ಚು ಮಾಡ್ತೀನಿ, 10 ರೂಪಾಯಿ ಬದುಕಿದ್ದೀನಿ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಏನು ಇಟ್ಕೊಂಡಿಲ್ಲದೆ ಕೆಟ್ಟ ಮಾತು ಒಳ್ಳೆ ಮಾತು ಎಲ್ಲವನ್ನೂ ನುಡಿದಿದ್ದೀನಿ. ನಾನು ಎಲ್ಲರ ಥರನಲ್ಲ. 100% ಅರ್ಥ ಮಾಡ್ಕೊಳ್ಳಿ. ಮಕರ ರಾಶಿಯರು ಮತ್ತೆ ವೃಷಭ ರಾಶಿಯವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನೀವು ವೃಷಭ ರಾಶಿಯವರು ಶುಕ್ರ ಶಾಂತಿನ ಮಾಡಿಸ್ಬೇಕಾದ. ಯಾಕಂದ್ರೆ ಆ ರಾಶಿಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ನೀವು ಶುಕ್ರ ಶಾಂತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಮಾಡಿಸ್ಬೇಕು. ಹಾಗಾಗಿ ನೀವು ಬೇಕಾದ್ರೂ ಮಾಡಿಸಿ, ಇಲ್ಲ ಸಾಮೂಹಿಕವಾಗಿ ಮಾಡಿಸೋಕೆ ಫಲ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಬ್ಬ ನೀವು ದೇವ್ರು ಕರೆಯೋದಕ್ಕಿಂತ ಸಾಮೂಹಿಕವಾಗಿ ಎಲ್ಲರೂ ಕರೀದಾಗ ಅದ್ರ ರಿಸಲ್ಟ್ ಜಾಸ್ತಿ ಬರುತ್ತೆ. ಅದರಲ್ಲಿ ಶುಕ್ರನ ಟೆಂಪಲ್ ಅಂತೂ ಬಹಳ ಚೆನ್ನಾಗಿ ಒಂದು ಅವ್ರ ಹೆಸರು ಅಗ್ನೀಶ್ವರ ಅಂತ ದೇವಸ್ಥಾನ ಮೇನ್ ಅರ್ಚಕರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ನಾನು ಫೋನ್ ಮಾಡಿ ಅದನ್ನೆಲ್ಲ ಟಿಕೆಟ್ ಅನ್ನು ಬುಕ್ ಮಾಡಿ ಇಟ್ಟಿದ್ದೀನಿ. 100% ಆ ಒಂದು ಟಿಕೆಟ್ ಏನು ಬಹಳ ಜಾಸ್ತಿ ಅಲ್ಲ, ಒಂದು 10,000 ರೂಪಾಯಿ ಅದು ಟಿಕೆಟ್, ಅದನ್ನ ಎತ್ತಿಟ್ಟಿದ್ದೀನಿ. ಅದ್ರಲ್ಲಿ ಎಕ್ಸ್ಟ್ರಾ ಖರ್ಚು ಬರ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಯಾರ್ದು ಖರ್ಚು ಬರಲ್ಲ. ಇದು ಯಾಕೆ ಅಂದ್ರೆ ಇದು ನಾನು ತುಂಬಾ ಜನಕ್ಕೆ ನವಗ್ರಹ ಟೆಂಪಲ್ನ ನಾನು ಬರಿತಾ ಇದ್ದೆ. 100% ನವಗ್ರಹ ಎಲ್ಲರಿಗೂ ಶಾಂತಿ ಬರೀವೆ. ಒಬ್ಬೊಬ್ರು ಮಾಡ್ಸಕ್ಕಾದ್ರೆ ಇವಾಗ ನಾನೇ ಖುದ್ದೇ ಕರ್ಕೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ, ಅದನ್ನ ಪೂಜೆ ಮಾಡಿಸಿ, ಅದ್ರ ಫಲ ಅದು ಏನಿದು ಪುಣ್ಯ, ಅದ್ರ ಭಗವಂತನ ಅನುಗ್ರಹ ಏನು ಸಿಗ್ಬೇಕು ಅದು ಸಿಗುತ್ತೆ. ಯಾಕಂದ್ರೆ ನಾನು ದೇವ್ರಕ್ಕಿಂತ ಗ್ರಹಗಳು ನಂಬೋದು ಜಾಸ್ತಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಬೆಳಗ್ಗೆ ಒಂದು ಬಹಳ ವಿಶೇಷವಾಗಿ ನಾವು ಫೋನಲ್ಲಿ ಮಾತಾಡಕ್ಕೆ ಬರ್ಬೇಕಾದ್ರೆ ನಾನು ಅವದೇ ಅಂದೆ, ಸ್ವಾಮಿ ಎಲ್ಲವೂ ಗ್ರಹಗಳಿಂದಲೇ ಲಕ್ಕಿಂದಲೇ ಅವನ ಹಣ ಬರ, ಎಲ್ಲಾ ದೇವ್ರಿಗೆ ಕೈ ಮುಗಿದು ಉದ್ಧಾರ ಆಗ್ಬಿಟ್ರೆ ನಾನು ನೆಂಬಕ್ಕಲ್ಲ ಅಂದೆ. ಯಾಕಂದ್ರೆ ಎಷ್ಟೋ ಜನ ದೇವ್ರ ಕೈ ಮುಗಿದವರು ಇದ್ದಾರೆ, ಅವರೆಲ್ಲ ಶ್ರೀಮಂತರಾಗಿದ್ದಾರೆ. ಹಾಗಾಗಿ ಮುಗಿದು ಬರ್ಬತ್ತಾಗಿರೋರು ಇದ್ದಾರೆ ಖಂಡಿತ ಕೂಡ. ಕೈ ಮುಗಿದು ಇಲ್ಲೇನಾಗುತ್ತೆ, ಎಲ್ಲರೂ ಕೂಡ ದುಡ್ಡಿನ ಆಸೆ ಬರುತ್ತೆ. ಒಬ್ಬ ಮನುಷ್ಯನಿಗೆ ದುಡ್ಡು ತುಂಬಾ ಬರ್ತಾ ವಿಪರೀತ ಆಸೆ ಬರುತ್ತೆ. ಅದು ತುಂಬಾ ಕೆಟ್ಟದ್ದಾಗುತ್ತೆ ಮನುಷ್ಯನಿಗೆ. ನೋಡಿ, ನಾವು ಎಷ್ಟೇ ದುಡಿಬೋದು, ನಮ್ಮ ಆಯಸ್ಸನ್ನ ನಮ್ಮ ಕೈಲಿ ಇಟ್ಕೊಳಕ್ಕಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಯಸ್ಸು ನಮ್ಮಲ್ಲಿ ಇಲ್ಲ ಅಂದ್ರೆ ಎಷ್ಟು ದುಡ್ದು ಪ್ರಯೋಜನ ಇಲ್ಲ. ಹಾಗಾಗಿ ಆದಷ್ಟು ನೀವು ಒಳ್ಳೆ ಗುಣಗಳನ್ನ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ಲಕ್ ಬರುತ್ತೆ. ಯಾರು ಬರ್ತಿರೋ ಬಿಡ್ತಿರೋ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೃಷಭ ರಾಶಿಯವರು ದಯವಿಟ್ಟು ಬರ್ರಿ. ಅದಾದ್ಮೇಲೆ ಬಹಳ ಚೆನ್ನಾಗಿ ನಿಮ್ಮ ರಾಶಿಗೆ ಗುರುಗ್ರಹ ಬರ್ತಾನೆ, ಅದು ಭಯಂಕರ. ತುಲಾ ರಾಶಿಗೆ ನೋಡಿ, ತುಲಾ ರಾಶಿಗೆ ಏನಾಗುತ್ತೆ, ಬಹಳ ಚೆನ್ನಾಗಿ ಗುರುಗ್ರಹ. ಮತ್ತೆ ಈ ತುಲಾ ರಾಶಿಯವರಿಗೆ ಬಹಳ ಚೆನ್ನಾಗಿ ಈ ಸ್ವಾತಿ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ರ ನೋಡಿ, ಸ್ವಾತಿ ನಕ್ಷತ್ರ ರಾಹು 10ನೇ ಮನೆಗೆ ಬರ್ತಾನೆ. ಅವಾಗ ಕಟಕ ರಾಶಿಗೆ ಬರ್ತಾನೆ. 10ನೇ ಮನೆ ರಾಹು ಕೆಲಸವನ್ನ ಕಿತ್ಕೊತಾನೆ, ಕೆಲಸವನ್ನ ಸಸ್ಪೆಂಡ್ ಮಾಡಿಸ್ತಾನೆ, ವ್ಯಾಪಾರ ಹಾಳು ಮಾಡ್ತಾನೆ. ಈ ಜ್ಯೋತಿಷ ಟೆಕ್ನಿಕ್ ಏನಪ್ಪಾ ಅಂದ್ರೆ, ಈ 9 ಗ್ರಹಗಳು 12 ರಾಶಿ ಒಂದೊಂದು ಮನೆ ಮೇಲೆ ಸಂಚಾರ ಮಾಡ್ದಂಗಲ್ಲ ನಿಮ್ಮ ಜೀವನ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿಗೆ ಅವಾಗ ಯಾಕೆ ಅಷ್ಟು ಕಷ್ಟ ಬಂತು ನೋಡಿ, ಆ ಕುಂಭರಾಶಿಗೆ ಎಷ್ಟು ಕಷ್ಟ ಬರೋ ಕಾರಣ ಏನು, ಯಾವ ಗ್ರಹ ಏನು, ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಮಾತಾಡ್ತೀನಿ. ನೋಡಿ, ಬಹಳ ವಿಶೇಷವಾಗಿ 2-3 ಪಾಯಿಂಟ್ ನೀವು ಹೇಳಕ್ ಇಷ್ಟಪಡ್ತೀನಿ. ಒಂದು ಕುಂಭರಾಶಿ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ, 2 ನ್ಯೂಮರಾಜಿ ಬಗ್ಗೆ ಹೇಳ್ತೀನಿ. ಇನ್ನು ಮುಂದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 5ನೇ ತಾರೀಕವರೆಗೆ 1ನೇ ತಾರೀಕು ಆಗಿ ಬರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 1ನೇ ತಾರೀಕನ್ನ ಹೆವಿ ಫಾಲೋ ಮಾಡಬೇಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ 3ನೇ ತಾರೀಕಿಗೆ 2ನೇ ತಾರೀಕು ಆಗಿ ಬರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 3ಕ್ಕೆ 2 ಆಗಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ ನ್ಯೂಮರಾಜಿ ಬೇಸಿಕ್ ಫಾಲೋವರ್ಸ್ ಎಲ್ಲ ಆರ್ಯವರ್ಧನ್ ಶಿಷ್ಯಂದಿರನ್ನೇ. ಟಿವಿಲಿ ಬರೋರು ಸೇರಿಸಿ ಹೇಳ್ತಿದ್ದೀನಿ. 100% ಟಿವಿಲಿ ಬರೋರೆಲ್ಲ ನ್ಯೂಮರಾಜರೆಲ್ಲ ನನ್ನ ಹತ್ರ ಇಡಕ್ಕೆ ಕೇಳಿದವರು.
ಟಿವಿಲಿ ಬರೋರ ಬಗ್ಗೆ ಎಲ್ಲರ ಬಗ್ಗೆ ಹೇಳ್ತೀನಿ, ಒಬ್ಬೊಬ್ಬಲ್ಲ, ಇಡೀ ಕರ್ನಾಟಕದಲ್ಲಿ ಟಿವಿಲಿ ಬರೋ ಅಷ್ಟು ಜನ ನ್ಯೂಮರಾಲಜಿಸ್ಟ್ ಯಾರು ಟಿವಿಲಿ ಇದಾವರೆಲ್ಲ ನನ್ನ ಶಿಷ್ಯಂದಿರಾಗಿರ್ತಾರೆ. ಯಾಕಂದ್ರೆ ನಾನು ತುಂಬಾ ಐಡಿಯಾಗಳು ಕೊಟ್ಟವನ್ನ ನನ್ನ ಫಾಲೋ ಮಾಡಿದ್ದಾರೆ. ಮತ್ತೆ ಹೊರಗಡೆ ಯಾರ್ಯಾರು ನನ್ನ ಸ್ಟೂಡೆಂಟ್ ಕ್ಲಾಸ್ ಕಲ್ತಿರೋ, ಮನೇಲಿ ಟಿವಿಲಿ ಕಲ್ತಿರೋ ಅವರೆಲ್ಲ ಇವತ್ತು ಮಾತಾಡ್ತಿರ್ಬೋದು. ಅವರೆಲ್ಲರಿಗೂ ನಾನು ಸೇರಿಸಿ ಹೇಳ್ತೀನಿ 100%. ನಾನು ನೋಡ್ರಿ, ನಾನು ಟಿವಿಗೆ ಬಂದಿದ್ದು ಲೇಟು, ವಿದ್ಯೆ ನನ್ನ ಹತ್ರ ಸಣ್ಣದ್ರಲ್ಲೇ ಇತ್ತು ಖಂಡಿತ ಕೂಡ. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಟಿವಿ ಮುಂದೆ ಬಂದ್ಬಿಟ್ರು, ಇವ್ರ ಮುಂದೆ ಬಂದಂತೇನಿಲ್ಲ, ಎಲ್ಲ ನನ್ನ ಫಾಲೋವರ್ಸ್. ಇವಾಗ ನಾನು ಇವತ್ತು ಹೇಳ್ತಿರೋ ಒಂದು ಪಾಯಿಂಟು, ನಾನು ಹೇಳೋಂಥ ಘಟನೆಗಳು ಒಬ್ಬ ಜ್ಯೋತಿಷರು ಇಡೀ ಕರ್ನಾಟಕದಲ್ಲಿ ಹೇಳಿಲ್ಲ. ಹೇಳ್ಬೇಕಾಗಿತ್ತು, ಒಬ್ಬ ಅಸ್ಟ್ರಾಲಜಿನೇ ಹೇಳ್ಬೋದಾಗಿತ್ತು. ಆ ಯಾವನ್ ಕೈಲಿ ಹೇಳೋಕ್ಕಾಗಿಲ್ಲ. ಇವತ್ತು ನನ್ನನ್ನು ಸೇರಿಸ್ಬಿಟ್ಟು ಹೇಳಿದೆ. ನನಗೇನು ಬೇಜಾರಲ್ಲ ರೀ, ನಾನು ಸತ್ರು ಕೂಡ ಸಬ್ಜೆಕ್ಟನ್ನು ನನ್ನಿಂದ ಯಾರು ಕಿತ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅದು ನನ್ನ ಬ್ಲಡ್ ಅಂತ ಹೇಳ್ತಾ ಇದ್ದೀನಿ. ನಾನಿರೋವರೆಗೂ ನಾನು ಇನ್ನೊಬ್ಬರ ಮಾತನ್ನ ಕೇಳಲ್ಲ, ಇನ್ನೊಬ್ಬರ ಪ್ಲಾನ್ ಕೂಡ ಕೇಳಲ್ಲ. ನಾನು ಎಲ್ಲವೂ ಕೂಡ, ಯಾಕಂದ್ರೆ ನಾನು ಎಲ್ಲ ಥರದೂ ಪ್ರೀತಿ ಪ್ರೇಮ ಎಲ್ಲವೂ ಹಂಚ್ಕೊಂಡಿದ್ದೀನಿ. ಯಾರ್ಯಾರು ಈ ಭೂಮಿಲಿ ಹುಟ್ಟರು ಅವರೆಲ್ಲರೂ ಕೂಡ ಅವ್ರವ್ರ ಕಾಲ ಮೇಲೆ ನಿಂತ್ಕೊಳ್ಳಿ, ಅವ್ರವ್ರ ಬಗ್ಗೆ ಯೋಚನೆ ಮಾಡಿ. ನನ್ನಂಗೆ ನೀವು ಯೋಚನೆ ಮಾಡಿ, ಯಾರ ಮಾತನ್ನು ಕೇಳಬೇಡಿ. ನಿಮ್ಮ ಬುದ್ಧಿ ನಿಮ್ಮ ಕೈ ಇಟ್ಕೊಳ್ಳಿ. ದೇವ್ರು ನೀವು ಚೆನ್ನಾಗಿಟ್ಟಿರ್ತಾನೆ 100%. ನಿಮ್ಮ ಕಾಲ ಮೇಲೆ ನೀವು ಆದಷ್ಟು ಬದುಕಕ್ಕೆ ಟ್ರೈ ಮಾಡಬೇಕು. ನೀವು ಚೆನ್ನಾಗಿಲ್ಲ ಅಂದ್ರೆ ಬೇಕಾದ್ರೆ ಹೊತ್ತು ನನ್ನನ್ನು ಬೈದ್ಬಿಟ್ಟೋಗಿ ನೀವು ಅವ್ರ ಒಂದು ಮಾತು ಕೇಳೋದು, ಇವರು ಒಂದ್ಸರಿ ಒಂದು ಮಾತು ಕೇಳೋದು ತಪ್ಪಾಗುತ್ತೆ. ಇವಾಗ ನಾನೇ ಆಗಲಿ, ಇವಾಗ ಡಿಸಿಷನ್ನು, ಇವಾಗ ನಾವು ನವಗ್ರಹ ಟೆಂಪಲ್ ಎಲ್ಲ ಲೆಕ್ಕ ಹಾಕ್ತಾಗ ಏನಾಗುತ್ತೆ, ತುಂಬ ಒಂದು 2,000 ರೂಪಾಯಿ ಜಾಸ್ತಿ ಬರ್ತಾಯಿತ್ತು, ಇನ್ನೂ 8,000 ರೂಪಾಯಿ ಎಕ್ಸ್ಟ್ರಾ ಬರ್ತಾಯಿತ್ತು. ನಾವು ಊಟ ತಿಂಡಿ ಅಂದ್ರೆ ಎಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಇಲ್ಲಿ ಈ ಊಟ ಬಿಟ್ಟರೆ ದೇವ್ರ ಪ್ರಸಾದ ತಿನ್ನಲ್ಲ. ಹಾಗಾಗಿ ನಾನು ಹೇಳಿದೆ, ಏನು ಬೇಡ ರೀ, ಬಸ್ ಚಾರ್ಜು ಓಮು ಟಿಕೆಟ್ ಅಷ್ಟು ತಗೊಬಿಟ್ಟು ಇನ್ನು ಉಳಿದಿದ್ದ ದುಡ್ಡನ್ನ ವಾಪಸ್ ಅವ್ರಿಗೆ ಬೇಕಾದ್ರೆ ಕೊಡೋಣ, ಇಲ್ವಾ ಜಾಸ್ತಿ ಆದ್ರೆ ₹1 ಇಸ್ಕನಾನ. ಹಾಗಾಗಿ ಊಟ ತಿಂಡಿ ಒಳ್ಳೆ ಹೋಟ್ಲ್ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, AC ರೂಮಾರು ಮಾಡ್ಕೊಳ್ಳಿ, ನಾನ್ AC ಮಾಡ್ಕೊಳ್ಳಿ. ಅವ್ರಿಗೆ ಪರ್ಸ್ನಲ್ ಸೇರಿದ್ದು ಮಕ್ಳು ಮರಿಕ್ ಬಂದಿರ್ತಾರೆ, ಅವ್ರವ್ರ ಫ್ಯಾಮಿಲಿ ಅವ್ರವ್ರು ಒಂದು ರೂಮ್ ಮಾಡ್ಕೊಂಡಿರ್ತಾರೆ. ಇದಕ್ಕಲ್ಲಿ ಅವ್ರು ₹10 ಜಾಸ್ತಿ ಖರ್ಚು ಮಾಡಿ ಸಂತೋಷವಾಗಿರ್ಬೋದು, ಒಳ್ಳೆ ಸಲ ಬಂದಂತ. ಇಲ್ಲಿ ಯಾರೂ ಜ್ಯೋತಿಷವನ್ನ ಇಡೀ ವರ್ಲ್ಡಲ್ಲಿ ಯೋಚನೆ ಮಾಡಿದ್ರಷ್ಟು ನಾನು ಯೋಚನೆ ಮಾಡಿ ಹೇಳಿದೆ. ಎಲ್ಲವೂ ಆಯಿತು. ನನ್ನ ಬೆಳೆದಿದ್ದಂಥ ಒಂದು ಕೋಟೆಗೆ ನನಗೊಂದು ದೃಷ್ಟಿನೂ ಕೂಡ ಆಯಿತು. ಆದ್ರೆ ನನಗೇನು ಬೇಜಾರಿಲ್ಲ 100%. ಇವತ್ತು ಅಂಥ ದೃಷ್ಟಿಯಲ್ಲಿ ಅಲ್ಲಿ ಹೊರಗಡೆ ಮಾತಾಡಿದ್ರಲ್ಲ, ನನ್ನ ಮತ್ತೆ 2ನೇ ರೌಂಡ್ ಕ್ಲಾಸ್ ಮಾಡಿದಾಗ ಎಲ್ಲ ಬಂದರು. ಇವಾಗ ನವಗ್ರಹ ಟೆಂಪಲ್ ಎಲ್ಲ ಮುಗಿಸಾದ್ಮೇಲೆ ಒಂದು ಸೆಕೆಂಡ್ ಕ್ಲಾಸ್ ಬ್ಯಾಚ್ ಇದೆ. ಆ ಬ್ಯಾಚ್ ಮುಗಿಸಿದ ಮೇಲೆ ಮತ್ತೆ ಎಲ್ಲ ಲಾಲ್ಬಾಗಲ್ಲಿ ಫ್ರೀ ಕ್ಲಾಸನ್ನು ಕರೆದು ನಾನು ಅಟೆಂಡ್ ಮಾಡಿ ಹೇಳ್ಕೊಡ್ತೀನಿ. ಯಾಕಂದ್ರೆ ಅಲ್ಲಿ ದುಡ್ಡಿಲ್ಲ, ನೀವು ದುಡ್ಡು ಖರ್ಚು ಮಾಡಬೇಡಿ, ಲಾಲ್ಬಾಗಲ್ಲಿ ಫ್ರೀ ಇರುತ್ತೆ, ಆರಾಮಾಗಿ ಕೂತ್ಕೊಳ್ಳಿ, ನಾನು ಒಳ್ಳೆ ವಿಷಯಗಳನ್ನ ಮಾತಾಡ್ತೀನಿ, ಕೇಳಿ. ಆಗ ಈ ಸರಿ ಏನಾಗುತ್ತೆ, ಈ ಸರಿ ಸ್ಟೂಡೆಂಟು ಮತ್ತೆ ಹೊರಗಡೆ ಪಬ್ಲಿಕ್ ಎಲ್ಲರೂ ಕೂಡ ನವಗ್ರಹ ಟೆಂಪಲ್ಗೆ ಬರ್ತಾರೆ. ಆಲ್ಮೋಸ್ಟ್ಲಿ ನವಗ್ರಹ ನೆನ್ನೆಲ್ಲ ಒಂದು 4 ಜನ ಹೆಂಗಸರು ಫ್ರೆಂಡ್ಸ್ ಎಲ್ಲ ಬಂದು ಬರ್ಸ್ಬಿಟ್ಟು ಹೋದ್ರು. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 5ಕ್ಕೆ 1 ಆಗಲ್ಲ, ಇನ್ನು ಮುಂದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 5ಕ್ಕೆ 1 ಆಗಲ್ಲ, 3ಕ್ಕೆ 2 ಆಗಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗಜಕೇಶ್ವರಿ ಯೋಗ ಅಂತ ಹೇಳ್ತಾರೆ, ಯಾವ ಮಣ್ಣು ಯೋಗನೂ ಇಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಇನ್ನು ಮುಂದೆ ನ್ಯೂಮರಾಜಿ ಅಷ್ಟು ವರ್ಕ್ ಆಗಲ್ಲ, ಅಸ್ಟ್ರಾಲಜಿನ ಅಷ್ಟು ವರ್ಕ್ ಆಗಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂಥರ ಸಬ್ಜೆಕ್ಟ್ ವರ್ಕ್ ಆಗುತ್ತೆ. ನೀವು ನ್ಯೂಮರಾಜಿ ಅಸ್ಟ್ರಾಲಜಿ ಅಷ್ಟು ವರ್ಕ್ ಆಗಲ್ಲ, ಇನ್ನೊಂಥರ ಸಬ್ಜೆಕ್ಟ್. ಯಾಕಂದ್ರೆ ನಾನು ಮುಂಚೆ ಎಲ್ಲರಿಗೂ ಫೈಲ್ನ ಬರ್ಕೊಡ್ತಾ ಇದ್ದೆ, ಇವಾಗ ಹಂಗೆ ಬರ್ಕೊಡ್ತಿಲ್ಲ. ಒಬ್ಬೊಬ್ರಿಗೂ ನಾನು ಕೂರಿಸ್ಕೊಂಡು ನನ್ನ ಚೇಂಬರಲ್ಲಿ ನನ್ನ ಪಕ್ಕನೂ ಇನ್ನೊಬ್ಬರನ್ನು ಕೂರಿಸ್ಕೊಳಕ್ಕಿಲ್ಲ. ಯಾಕಂದ್ರೆ ಈ ನನ್ನೊಬ್ಬನೇ ನಾನು ಮತ್ತೆ ಕೇಳೋರು ಯಾರು ಇರ್ತಾರೆ ಅಷ್ಟು ಜನದಲ್ಲೇ ನಮ್ಮ ಮಾತುಕತೆ. ನಾನು ಇವಾಗವರೆಗೂ ಇವತ್ತರೆಗೂ ನಾನು ಹೇಳಿದ್ನ ಅವರೆಲ್ಲ ಬರ್ಕಂದೇ ಹೋಗ್ಬೇಕು. ಆ ಒಂದೊಂದು ನಂಬರು, ನಕ್ಷತ್ರ, ರಾಶಿ, ಅವ್ರ ಲೈಫ್ ಹೇಗೆ, ಮುಂದೆ ಹೇಗೆ, ಹಿಂದೆ, ಆ ಥರನೇ ಬರ್ಕೊಡ್ತಾ ಇದ್ದೀನಿ. ಇವಾಗ ಎಲ್ಲ ಪೆನ್ ತಗೊಂಡು ಬರ್ಕೊಂಡು ಆಚೆ ಹೋಗ್ಬೇಕು. ಆಮೇಲೆ ಸುಮ್ಮನೆ ನಾಮಗೋಸ್ಕರ ಗೈಡಿಂಗ್ ಆಚೆ ಆಗ್ತೀನಿ ಅಷ್ಟೇ. ಇವಾಗ ಮುಂಚೆ ಥರ ಇಲ್ಲ. ಯಾಕಂದ್ರೆ ಮುಂಚೆ ಆಗಿತ್ತು, ಅದನ್ನು ಫಾಲೋ ಮಾಡಿದ್ರು. ಸಬ್ಜೆಕ್ಟ್ ತುಂಬಾ ಚೇಂಜ್ ಆಯ್ತು. ಇಡೀ ವರ್ಲ್ಡಲ್ಲಿ 0ಗೆ ರಾಜಯೋಗ ಬರುತ್ತೆ ಅಂತ ಹೇಳಿದವನೇ ನಾನು ಈ ವರ್ಷ. ಹಾಗಾಗಿ ರೋಹಿತ್ ಶರ್ಮಾ ಕಪ್ಪನ್ನ ಗೆದ್ರು. 0 ನಂಬರ್ ತುಂಬಾ ಸಖತ್ತಾಗಿ ವೈಬ್ರೇಷನ್ ಕಾಣ್ತಾ ಇದೆ. 0 ನಂಬರ್ಗೆ ಈ ವರ್ಷ ಸಖತ್ ರಾಜಯೋಗ. ಇಡೀ ನನ್ನ ಮೊಬೈಲಲ್ಲಿ 00 ನಾನು ತಗೊಂಡೆ, ಖಂಡಿತ ಕೂಡ ಅದನ್ನೇ ತಗೊಂಡಿದ್ದೀನಿ. ಈ ಒಂದು ಕುಂಭರಾಶಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿಗೆ ಭಯಂಕರ ಕಷ್ಟ ಯಾಕೆ ಬಂತು ಇದು ಗೊತ್ತಿರಲಿಲ್ಲ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ರಾಜಯೋಗ ಬರುತ್ತೆ. ಕುಂಭರಾಶಿಗೆ ಏನಾಗುತ್ತೆ, 2ನೇ ಮನೆ ಮೀನ ರಾಶಿ, 11ನೇ ಮನೆ ಧನುಸು ರಾಶಿ. ನೋಡಿ, ಜ್ಯೋತಿಷ್ಯ ಇದು ಹೇಳುತ್ತೆ, ಇದಕ್ಕೆ ಮಂತ್ರ, ತಂತ್ರ, ಪೂಜೆ, ಪುರಸ್ಕಾರ ಯಾವೂ ಕೇಳಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಂಗೆ ದರ್ದಿದ್ರೆ ಬೆಳಗ್ಗೆ ಮಂತ್ರ ಹೇಳ್ಕೆ, ಪೂಜೆ ಮಾಡ್ಕೆ, ಅಯ್ಯ ನೇಮ ಚೆನ್ನಾಗಿ ತಿಂತಾನೆ, ಅವನಕ್ಕಿಂತ ಶ್ರೀಮಂತ ಇರ್ತಾನೆ, ಚೆನ್ನಾಗಿ ತಿಂತಾನೆ, ಅವ್ನಿಗೆ 10 ವರ್ಷ ಶ್ರೀಮಂತ ಇರ್ತಾನೆ. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿನ್ನ ಪರ್ಸ್ನಲ್ ನೀನು ಏನಾರ ಮಾಡ್ಕ. ಇವಾಗ ನೀನು ಪೂಜೆ ಮಾಡ್ಬೋದಕ್ಕನೆ ಹೋಮೇಲ ನಮ್ಮೂರ ದೇವ್ರಿಗೆ ಮರಿ ಕಡಿತೀವಿ, ಬಂದು ಕಡಿಯ ನೀನು ಅವ್ನು ಕಡು ಬಿಡ್ತಾನ. ನಮ್ಮೂರ ದೇವ್ರಿಗೆ ಪವರ್ ಜಾಸ್ತಿ, ಬಾರ ಇದ್ಕೊಂಡು ಒಳ್ಳೆ ಮರಿ ಕಡ್ದು ಊಟ ಹಾಕ್ತಿವಿ, ಬಂದ್ರೆ ಬರ್ತಾನ, ಬರೋಕ್ಕಲ್ಲ. ನಿನ್ನ ಧರ್ಮ ನಿಂದು, ನನ್ನ ಧರ್ಮ ನಂದು, ನನ್ನ ಪೂಜೆ ನಂದು, ನಿನ್ನ ಪೂಜೆ ನಿಂದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಯಾರಪ್ಪನ ಮನೆ ಸೊತ್ತಲ್ಲ. 12 ರಾಶಿ, 27 ನಕ್ಷತ್ರ, 31 ಡೇಟು, 9 ಗ್ರಹಗಳು ನಿಮ್ಮ ಲೈಫನ್ನು ಆಟ ಆಡಿಸ್ತವೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಾಂಬಿನೇಷನ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಜ್ಯೋತಿಷದಲ್ಲಿ. ಕುಂಭರಾಶಿಗೆ ಬಹಳ ವಿಶೇಷವಾಗಿ ಬಹಳ ವಿಪರೀತ ರಾಜಯೋಗ ದಶೆ, ಗುರು ದಶೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ಒಂದು ಹುಡುಗ ಬಂದಿತ್ತು, ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಅಂತ ಹೇಳಿದೆ, ಹೌದು ಅಂದ್ರು.
ನೋಡಿ ಎಲ್ಲಾ ಜ್ಯೋತಿಷರು ಕಟಕ ರಾಶಿಗೆ ಗುರುದೇಶ ಸೂಪರ್ ಅಂತಾನೆ. ಇವತ್ತರೆಗೂ ನಾನು ಕಟಕ ರಾಶಿ ಗುರುದೇಶ ಉದ್ಧಾರ ಆದರೂ ನಾನು ನೋಡೇ ಇಲ್ಲ, ನಾನು ಇಷ್ಟಿಲ್ಲೇ ನೋಡಿಲ್ಲ. ನಾನು ನೋಡುವಷ್ಟು ಜ್ಯೋತಿಷ್ಯವನ್ನ ಕರ್ನಾಟಕದಲ್ಲಿ ಒಬ್ಬನು ಜ್ಯೋತಿಷ್ಯ ನೋಡ್ರಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಸಂತೆಲ್ ಗುಡಾಕಿ ನೋಡಿದ್ರೆ ನೋಡಿದ್ದೀನಿ ಜಾತಕವನ್ನ, ಸಂತೆಲ್ ಗುಡಾಕಿ ನೋಡ್ತಾರಲ್ಲ ವ್ಯಾಪಾರ ಮಾಡ್ತಾರಲ್ಲ ಹಂಗೆ ನೋಡಿದ್ದೀನಿ. ಇಲ್ಲೇನು ಆಡಂಬರ ಏನಲ್ಲ, ನಂದು ಪೂಜೆ ಬರೆಯೋದು, ಇನ್ನೊಂದು ಶಾಂತಿ ಬರೆಯೋದು, ತಗಡುಗಳು ಮಾರೋದು. ನೋಡಿ ಎಷ್ಟೋ ಜನ ಜ್ಯೋತಿಷ ಹೇಳೋಲ್ಲ ತಗಡುಗಳು ಮಾರಕ್ಕೆ ನಿಂತ್ಕೊಬಿಟ್ಟವ್ರೆ, ಐಡಿಯಾಗಳಿಲ್ಲ ತಲೆಯಲ್ಲಿ. ಅದಕ್ಕೆ ತಗಡ ಮೇಲೆ ನಂಬಿಕೆ ಇಟ್ಕೊಬಿಟ್ಟವ್ರೆ. ಆ ತಗಡು ಇಟ್ಕೊಳ್ಳಿ, ಈ ತಗಡು ಇಟ್ಕೊಳ್ಳಿ, ಆ ಪರಿರತ್ತೆ, ಈ ಪರಿರತ್ತೆ, ಈ ಯಂತ್ರ ಇಟ್ಕೊಳ್ಳಿ, ಆ ಯಂತ್ರ ಕಟ್ಟಿತ್ತಾಳೆ ನೆನ್ನೆ ಅಟ್ಟಿಗೆಲ್ಲ ಮಂತ್ರ ಹೇಳಿದ್ದು. ಇನ್ನು ಎಲ್ಲಯ್ಯ ಗಂಡೆ ಹೆಂಡ್ತಿರು ಬಂದು ನಿಂತಿರ್ತೆ, ಸಮಯ ನಮ್ಮ ಲೈಫ್ ಚೆನ್ನಾಗಿಲ್ಲ, ಅಷ್ಟು ಮಂತ್ರ ಹೇಳಿ ಅಷ್ಟು ಆಶ್ವಾಸಕ್ಕೆ ತಾಳಿನೇ ಕಿತ್ಕೋಯ್ತೈತೆ. ಇನ್ನು ಯಾವುದೋ ಒಂದು ತಗಡು ಇಟ್ಕೊಬಿಟ್ಟು ಸರತ್ತೆ ದುಡ್ಡು ಮಾಡ್ಕೆ ಹೋಯ್ತಾನೆ 100%. ಈ ಕುಂಭರಾಶಿಗೆ ಗುರುಗ್ರಹ 2ನೇನಾಗಿ 11ನೇನಾಗಿ 8ನೇ ಮನೆಯಲ್ಲಿದ್ದ, ಅದು ಭಯಂಕರ ಕೆಟ್ಟದ್ದು. 8ನೇ ಮನೆಯಲ್ಲಿ ಇರಬಾರ್ದು. 11ನೇ ಮನೆಯೂ 2ನೇ ಮನೆ 8ನೇ ಮನೆ ಹೋದ ಕೆಟ್ಟದಾಯ್ತು. ಇವನು ಒಬ್ಬನ ಜೊತಿಲ್ಲ, 9 ಗ್ರಹದಲ್ಲಿ ಈ ಶನಿ ಮತ್ತೆ ಗುರುನೇ ನಿಮ್ಮನ್ನು ಉದ್ಧಾರ ಮಾಡೋದು, ಹಾಳು ಮಾಡೋದು. ಇವಾಗ ಹೆಂಗೆ ಆಗುತ್ತೆ ಅಂದ್ರೆ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಶನಿ ವೃಶ್ಚಿಕ ರಾಶಿಯಲ್ಲಿದ್ದ, ಹಾಗಾಗಿ ಏನಾಗುತ್ತೆ ಶನಿ ದೃಷ್ಟಿ ಏನಾಗುತ್ತೋ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಶನಿ ದೃಷ್ಟಿ ಮಕರ ರಾಶಿ ಮೇಲೆ ಬಿತ್ತು. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ರಾಶಾಧಿಪತಿ ವ್ಯಯಸ್ಥಾನವನ್ನು ನೋಡಬಾರ್ದು ಯಾವಾಗಲೂ ಅಷ್ಟೇ. ರಾಶಾಧಿಪತಿ ವ್ಯಯಸ್ಥಾನ ನೋಡಿರೋದ್ರಿಂದ ಮತ್ತೆ ಗುರು 11ನೇನಾಗಿ ಮತ್ತೆ 2ನೇನಾಗಿ ಅವನು ಕೂಡ ಗುರು ವ್ಯಯಸ್ಥಾನವನ್ನು ನೋಡೋದ. ಶನಿ ಮತ್ತೆ ಗುರು ವ್ಯಯಸ್ಥಾನ ನೋಡೋದ್ರಿಂದ ಕುಂಭರಾಶಿಗೆ ವಿಪರೀತ ಕಷ್ಟಗಳು, ಕೆಲಸದಲ್ಲಿ ಕಿರಿಕಿರಿ, ಗೌರ್ಮೆಂಟ್ ಆಫೀಸರ್ಗೆ, ಲಾಯರು, ಜಡ್ಜು, ಪೊಲೀಸ್ ಆಫೀಸರ್ ಎಲ್ಲರಿಗೂ ಕಿರಿಕಿರಿ ಆಗಿದೆ, ಅದರಿಂದ ಆಯಿತು. ಇವಾಗ ಏನಾಗುತ್ತೆ ಇವಾಗ ಶನಿ ನ್ಯೂಟ್ಲಾಗ್ತಾವನೆ 100%. ನ್ಯೂಟ್ಲಾಗೋದ್ರಿಂದ ಏನಾಗ್ತೈತೆ 100% ಆ ಪ್ರಾಬ್ಲಮ್ ಇಂದ ನೀವು ಆಚೆ ಬಂದೇ ಬರ್ತೀರಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಒಂದು ಶನಿ ಶಾಂತಿನ ಹೆಚ್ಚಾಗಿ ಮಾಡಿಸಿದಾಗ ನಿಮ್ಮ ಪ್ರಾಬ್ಲಮ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ದಯವಿಟ್ಟು ಇಲ್ಲಿ ಯಾವುದೇ ₹1 ಕೂಡ ಎಕ್ಸ್ಟ್ರಾ ಇರಲ್ಲ. 10 ಜನ ಏನು ಬರ್ತಿರೋ ಅದನ್ನೇ ಖರ್ಚು. ನೀವೇ ಲೆಕ್ಕ ಹಾಕಿಸ್ಕೋಬೇಕಷ್ಟೇ. ನಾನು ನಿಮ್ಮಂಗೆ ಬಸ್ಸಲ್ಲಿ ಒಂದು ಸೀಟಲ್ಲಿ ಕೂತಿರ್ತೀನಿ 100%. ಇನ್ನು ಯಾವುದೇ ಕೂಡ ನಿಮ್ಗೆ ₹10 ಎಕ್ಸ್ಟ್ರಾ ಖರ್ಚಿರಲ್ಲ. ನಾಳೆ ಬಸ್ ಚಾರ್ಜ್ ಏನು, ನವಗ್ರಹ ಶಾಂತಿದ ಖರ್ಚೇನು, 10 ಜನ ಅಲ್ಲೇ ಲೆಕ್ಕ ಹಾಕ್ಬಿಟ್ಟು ನೋಡಿ ಮೇಡಮ್ ಇಷ್ಟ ಆಗಿದೆ, ನೋಡಪ್ಪ ಇಷ್ಟ ಆಗಿದೆ, ಅಷ್ಟು ನೀವು ಡಿವೈಡ್ ಮಾಡ್ಕೊಂಡ್ರೆ ಸಾಕಾಗಿದೆ ಅಷ್ಟೇ. ಇನ್ನು ಹೋಟ್ಲಲ್ಲಿ ನಿಮ್ಮ ಇಷ್ಟ, ನೀವು ಏನಾರು ಊಟ ಮಾಡ್ಕೊಳ್ಳಿ. ರೂಮ್ ನೀವು ಇಷ್ಟ ಬಂದು ರೂಮಲ್ಲಿ ಯಾವ AC ಇರುತ್ತೆ, ನಾನ್ AC ಇರುತ್ತೆ. ನಿಮ್ಗೆ ದೇವ್ರ ಶಕ್ತಿ ಇರುತ್ತೆ ಅಷ್ಟು ಮಾಡ್ಕೋಬೋದು. ₹200 ಹಿಡಿದು ₹500 ₹5,000 ನಿಮ್ಮ ರೂಮನ್ನು ಮಾಡ್ಕೋಬೋದು. 100% ನೀವು ಇಷ್ಟವಾದ ಊಟನ ನಿಮ್ಮ ಇಷ್ಟ ಮಾಡ್ಕೋಬೋದು. ಒಬ್ಬೊಬ್ಬ ದೇವ್ರ ಪ್ರಸಾದ ಸಾಕು ಸ್ವಾಮಿ ನಮ್ಗೆ ಅದೇ ತೃಪ್ತಿ ಇರ್ತೀವಿ, ನಮಗಿರೋ ನೋವಲ್ಲಿ ನಮ್ಗೆ ಊಟ ಮಾಡೋ ಫೀಲಿಂಗ್ ಇಲ್ಲ ಅನ್ನೋ ಕಷ್ಟದಲ್ಲಿ ಬಂದಿರ್ತಾನೆ. ಒಬ್ಬೊಬ್ಬ ಸುಖಕ್ಕೆ ಬಂದಿರ್ತಾನೆ, ಒಬ್ಬೊಬ್ಬ ಅಷ್ಟು ಜನ ಪರಿಚಯ ಮಾಡ್ಕೊಂಡು ಅಂತ ಬಂದಿರ್ತಾನೆ, ಒಬ್ಬೊಬ್ಬ ಅಷ್ಟರಲ್ಲೂ ಒಂದು ಪರಿಚಯ ಮಾಡ್ಕೊಬಿಟ್ಟು ಇವ್ರು ನೆನ ಮಾಡ್ಕೊಬಿಟ್ಟು ನಮ್ದೊಂದು ಸಂಘ ಇರುತ್ತೆ, ಅದೊಂದು ಸಂಘ ಇರುತ್ತೆ, ಇದ್ರೊಳಗಡೆ ಸೇರಿಸ್ಕೊಬಿಟ್ಟು ನಾಟಕ ಅಂತ ಎಷ್ಟೋ ಜನ ಬಂದಿರ್ತಾರೆ. ಈ ನಾಟಕ ಆಡೋರು ಬಂದಿರ್ತಾರೆ, ದೇವರ ಆರಾಧನೆ ಮಾಡೋರು ಬಂದಿರ್ತಾರೆ, ದೇವ್ರನ್ನ ಕೈ ಮುಗಿಯೋರು ಬಂದಿರ್ತಾರೆ. ಮತ್ತೆ ನಾಳೆ ಇದೇ ಟೈಮಿಗೆ ಬರ್ತೀನಿ, ಎಲ್ಲೂ ಹೋಗ್ಬೇಡಿ, ನಾಳೆ ನನ್ನ ಟೈಮಿಗೆ ನಾನು ಕರೆಕ್ಟಾಗಿ ಕೂತೀನಿ, ಒಳ್ಳೊಳ್ಳೆ ಪಾಯಿಂಟ್ ಹೇಳ್ತೀನಿ.